ಎಲ್ಲರೂ ನನ್ನಿಂದ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತ್ಯುತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡೋಣ. ತಾವೆಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಎಲ್ಲರ ಒಟ್ಟಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ರಂಗಿ ಮಾತಾಡಿ. ಮತ್ತು ಪ್ರಭುಜಿ ಗೋಪಿ ಪ್ರಾಣ್ ಪ್ರಭುಜಿ ಮತ್ತು ಇಲ್ಲಿರುವಂತಹ ಎಲ್ಲ ಭಕ್ತರಿಗೆ ನನ್ನ ನಮನಗಳು. ತುಂಬ ಸಂತೋಷ ಆಗ್ತಾ ಇದೆ. ಗದಗಿನ ಇಷ್ಟೊಂದು ವೀಕ್ ಡೇ ಇದೆ. ಎಷ್ಟೋ ಜನ ನಿನ್ನೆ ಪಾರ್ಟಿ ಮಾಡಿರ್ತಾರೆ, ಆದರೂ ಎಷ್ಟು ಜನ ಸೇರಿದಿರಿ. ಅದು ಅಚಾನಕ್ ನ್ಯೂಸ್ ಬಂದಿದ್ಮೇಲೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ತುಂಬಾ ಪುಣ್ಯವಾಗಿರುವಂಥ ಕ್ಷೇತ್ರ. ವೀರನಾರಾಯಣ ಸ್ವಾಮಿ ತುಂಬಾ ಎಷ್ಟೊಂದು ವರ್ಷಗಳಿಂದ ಅವರಿಲ್ಲಿದ್ದಾರೆ. ಉದ್ಭವ ಮೂರ್ತಿ ಅನ್ಸುತ್ತಲ್ಲ, ಬ್ರಹ್ಮದೇವರು ಪ್ರತಿಷ್ಠಾಪನೆ ಆಗಿರುವಂತಹ ಸ್ಥಳ ಇದು. ತುಂಬಾ ಅದ್ಭುತವಾಗಿದೆ, ವಿಶೇಷವಾಗಿದೆ. ನಮ್ಮೆಲ್ಲರಿಗೂ ಅದೃಷ್ಟ, ನಾವು ಈ ಕ್ಷೇತ್ರದಲ್ಲಿ ಭಗವಂತನ ಗುಣಗಾನ ಕೇಳುವಂಥದ್ದು ಮತ್ತು ಕೀರ್ತನೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ನಮಗೆ ಭಗವಂತ ಕೊಟ್ಟಿದ್ದಾರೆ. ಜನ್ಮೇಜಯ ಯಜ್ಞ ಮಾಡಿರುವಂತಹ ಸ್ಥಳ ಇದರಲ್ಲಿ. ಆಮೇಲೆ ಯಾಕೆ ಅಂತ ಹೇಳಿದ್ರೆ ಪರೀಕ್ಷಿತ್ ಮಹಾರಾಜರ ಅವರ ಮೃತ್ಯು ಸಮೀಪಕ್ಕೆ ಬಂದ್ಬಿಟ್ಟಿತ್ತು, ಶಾಪ ಬಂದಿತ್ತು. ಅದಕ್ಕೋಸ್ಕರ ಜನ್ಮೇಜಯ ಆ ಯಾಗವನ್ನ ಮಾಡ್ತಾರೆ. ಅಷ್ಟು ಪುಣ್ಯದ ಕ್ಷೇತ್ರ ಇದಿದೆ. ಆಮೇಲೆ ಇಲ್ಲಿರುವಂತ ಕ್ಷೇತ್ರವಾಸಿಗಳೆಲ್ಲರೂ ತುಂಬಾ ಪುಣ್ಯವಂತರಾಗಿದ್ದಾರೆ. ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಅವರೆಲ್ಲ ಜನ್ಮ ಆಗಿದೆ ಮತ್ತು ಇಲ್ಲಿ ವಾಸ ಆಗ್ತಾ ಇದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ತುಂಬಾ ಹೃತ್ಪೂರ್ವಕವಾದಂತಹ ನಮನಗಳು. ಎಷ್ಟು ಬಾರಿ ಇವತ್ತು ಹೇಳ್ತಾರೆ ಹೊಸ ವರ್ಷದ ಏನು ಸಂದೇಶ ನಮ್ಮೆಲ್ಲರಿಗೂ, ಭಕ್ತರೆಲ್ಲರಿಗೂ, ಯಾರು ಭಕ್ತಿ ಮಾಡ್ತಾ ಇರ್ತಾರೆ ಅವ್ರಿಗೇನು ಸಂದೇಶ. ಆಮೇಲೆ ನಾವು ಭಕ್ತಿನಲ್ಲಿ ಈ ಹೊಸ ವರ್ಷದಿಂದ ಏನನ್ನ ಕಲಿಬಹುದು, ಏನನ್ನ ನಾವು ಸಂಕಲ್ಪವನ್ನ ಮಾಡ್ಬೋದು. ಆಮೇಲೆ ನಿಜವಾಗಿಯೂ ಇದು ಹೊಸ ವರ್ಷನ. ಆಮೇಲೆ ಬಾಹ್ಯ ಪ್ರಪಂಚದ ವ್ಯಕ್ತಿಗಳು ಹೇಗೆ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ, ಆಮೇಲೆ ಭಕ್ತರು ಹೇಗೆ ಇದನ್ನ ಆಚರಣೆ ಮಾಡ್ತಾರೆ, ಹೇಗೆ ಇದು ವಿಭಿನ್ನವಾಗಿದೆ, ಅದನ್ನ ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಆಮೇಲೆ ಹೊಸ ವರ್ಷ ಅಂತ ಹೇಳಿದ್ರೆ ಭಕ್ತರಿಗೆ ಅದು ಏನು ಸೂಚನೆ ಕೊಡ್ತಾ ಇದೆ ಜೀವನದಲ್ಲಿ, ಅದನ್ನೆಲ್ಲವನ್ನು ನಾವು ಚರ್ಚೆಯನ್ನು ಮಾಡೋಣ. ಹೇಳ್ತಾರೆ ಎಸ್ಟರ್ಡೇ ಇಸ್ ಅ ಪಾಸ್ಟ್, ಆಗೋಗ್ಬಿಟ್ಟಿರೋದು. ಹೌದಲ್ಲ,
ಭೂತಕಾಲದ್ದು, ಪಾಸ್ಟ್ ಆಗೋಗಿದೆ. ಆಮೇಲೆ ಮುಂದೆ ಬರುವಂಥದ್ದು, ನಾಳೆ ಬರೋದು ಫ್ಯೂಚರ್, ಹೌದಲ್ಲ. ಆಮೇಲೆ ಟುಡೇ ಈಸ್ ಎ ಗಿಫ್ಟ್ ಅಂತ ಹೇಳ್ತಾರೆ. ಎಸ್ಟರ್ಡೇ ಇಸ್ ಎ ಪಾಸ್ಟ್, ಟುಮಾರೋ ಇಸ್ ಎ ಫ್ಯೂಚರ್ ಅಂಡ್ ಟುಡೇ ಇಸ್ ಎ ಗಿಫ್ಟ್. ಅದಕ್ಕೋಸ್ಕರ ಗಿಫ್ಟ್ ಅನ್ನ ಏನ್ ಮಾಡ್ತೀವಿ ನಾವು ಯೂಶಲಿ ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನು ಪ್ರೆಸೆಂಟ್ ಅಂತ ಹೇಳ್ತಾರೆ. ಟುಡೇ ಇಸ್ ಎ ಪ್ರೆಸೆಂಟ್ ಅಂಡ್ ಇಟ್ ಇಸ್ ಎ ಗಿಫ್ಟ್ ಅಂತ ಹೇಳಿದ್ರೆ ನಮಗೆ ಭಗವಂತ ಕೊಟ್ಟು. ನೋಡಿ, ನಿನ್ನೆ ಆಗಿರೋದ್ರ ಬಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ, ಆಗೋಗ್ಬಿಟ್ಟಿದೆ. ನಾಳೆ ಅದು ನಮ್ಮ ಕೈಯಲ್ಲಿಲ್ಲ, ನಾಳೆ ಇರ್ತೀವೋ ಇಲ್ಲೋ ಅಂತದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತಿರೋದೇನು ಅದು ನಮ್ಮ ಕೈಲಿದೆ. ಅದನ್ನ ನಾವು ಹೇಗ್ ಬಳಸ್ತೀವಿ ಅದನ್ನ ಗಿಫ್ಟ್ ಅಂತ ಹೇಳ್ತಾರೆ. ಭಗವಂತ ನಮಗೆ ಕೊಟ್ಟಿರುವಂತಹ ಅಮೂಲ್ಯವಾಗಿರುವಂತಹ ಉಡುಗೊರೆ. ಹೇಳ್ತಾರೆ ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ ತುಂಬಾ ಉತ್ತಮವಾಗಿರೋದನ್ನ ಕೊಡ್ತೀವಿ. ಅದೇ ರೀತಿ ಭಗವಂತ ನಮಗೆ ಕೊಟ್ಟಿರುವಂತ ಸಮಯವನ್ನ ನಾವು ಭಗವಂತನಿಗೆ ಹೇಗೆ ಗಿಫ್ಟ್ ಆಗಿ ಕೊಡುವಂತದಕ್ಕೆ ಸಾಧ್ಯ ಆಗುತ್ತೆ, ಇದನ್ನ ನಾವು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ, ಹೌದಲ್ಲ. ಹ್ಯಾಪಿ ನ್ಯೂ ಇಯರ್. ಈಗ ಹ್ಯಾಪಿ ಸಾಮಾನ್ಯವಾಗಿ ಜನ ಪ್ರತಿ ವರ್ಷ ಹುಡುಕ್ತಾ ಇರ್ತಾರೆ ಏನು ಸಂತೋಷ ಅಂತ, ಹೊಸ ಸಂತೋಷ ಬೇಕು ಅಂತ ಹುಡುಕ್ತಾ ಇದ್ದಾರೆ, ಹೌದಲ್ಲ. ಆದ್ರೆ ನಿಜವಾಗಿಯೂ ಹೊಸ ಹೊಸ ಸಂತೋಷ ಅವ್ರಿಗೆ ಸಿಗ್ತಾ ಇದೆಯಾ ಇಲ್ವೋ? ಆದ್ರೆ ನೋಡಿ, ಯಾವ ಸಂತೋಷವನ್ನ ನಾವು ಹುಡುಕ್ತಾ ಇದೀವಿ, ಹ್ಯಾಪಿ ನ್ಯೂ ಇಯರ್, ನಿಜವಾಗ್ಲೂ ನಾವು ಸಂತೋಷ ಆಗ್ತಾ ಇದೀವ? ಹಿಂದಿನ ವರ್ಷ ನಾವು ಹ್ಯಾಪಿ ನ್ಯೂ ಇಯರ್ ಮಾಡಿದ್ವಿ ಅಲ್ಲ. ಹ್ಯಾಪಿ ನ್ಯೂ ಇಯರ್ ಮೊದಲನೇ ದಿನ ಮಾಡ್ತಾ ಹ್ಯಾಪಿ ನ್ಯೂ ಇಯರ್ ಆಗಿರುತ್ತೆ. ಆಮೇಲೆ ಪೂರ್ತಿ ದಿನ, ಪೂರ್ತಿ ವರ್ಷ ಅದು ಅದರ ರೂಪನೇ ಬೇರೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಸಾಮಾನ್ಯವಾಗಿ ಭೌತಿಕವಾದಿಗಳಿಗೆ ಹ್ಯಾಪಿ ನ್ಯೂ ಇಯರ್ ಹೇಗ್ ಪ್ರಾರಂಭ ಆಗುತ್ತೆ? 12 ಗಂಟೆ ತನಕ ಏನ್ ಮಾಡ್ತಾರೆ ಜನ ಎಲ್ಲ? ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಕುಡಿತಾರೆ, ಕುಡಿದ್ಬಿಟ್ಟು ಆಮೇಲೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಎದಳ್ತಾರೆ, ಮಧ್ಯಾಹ್ನ ಹೊಟ್ಟೆ ನೋವು ವಾಂತಿ ಮಾಡ್ಕೊಂಡು ಎದಳ್ತಾರೆ. ಅವ್ರದ್ದು ಹ್ಯಾಪಿ ನ್ಯೂ ಇಯರ್ ಹೇಗ್ ಬಿಗಿನ್ ಆಗುತ್ತೆ? ವಾಂತಿ ಮಾಡೋದ್ರ ಮೂಲಕ ಅಳ್ತಾ ಅಳ್ತಾ, ಈ ರೀತಿ ಅವ್ರದ್ದು ಹ್ಯಾಪಿ ನ್ಯೂ ಇಯರ್. ಅದ್ ಯಾವ ರೂಪದಲ್ಲಿ ಹ್ಯಾಪಿ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ನಿಜವಾಗಿಯೂ ಹ್ಯಾಪಿ ನ್ಯೂ ಇಯರ್ ಹೇಗ್ ಮಾಡ್ಬೇಕಾಗಿದೆ ಅದು ನಮ್ಮ ಭಗವಂತನ ಭಕ್ತರಿಂದ ತಿಳ್ಕೊಳ್ಬೇಕಾಗತ್ತೆ, ಭಾಗವತದಿಂದ ತಿಳ್ಕೊಳ್ಬೇಕಾಗತ್ತೆ. ಹೇಳ್ತಾ ಇದ್ರು ಪರೀಕ್ಷಿತ ಮಹಾರಾಜರಿಗೂ ಅವ್ರಿಗೂ ಕೊನೆ ಸಮಯ ಬಂದಾಗ ಅವ್ರು ಏನ್ ಮಾಡಿದ್ರು? ಅವರ ಸಮಯ ಭಾಗವತ ಶ್ರವಣ ಮಾಡೋದ್ರಲ್ಲಿ ಬಳಸ್ಕೊಂಡ್ರು. ಹಿಂದಿನ ಕಾಲದಲ್ಲಿ ರಾಜರು ಬೆಳಿಗ್ಗೆ ಏಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಎಬ್ಬಿಸ್ತಾ ಇದ್ರು ಅಂತ ಹೇಳಿದ್ರೆ, ಹೇಗೆ ಎಬ್ಬಿಸ್ತಾರೆ? ನಾವು ಸಾಮಾನ್ಯ ಹೇಗೆ ಹೇಗೆ ಎದ್ದೇಳ್ತೀವಿ? ಅಲಾರಾಮ್ ಇಂದ. ಆ ಅಲಾರಾಮ್ ಅನ್ನ ಸ್ನೂಸ್ ಮಾಡಿ 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 ಎದ್ದೇಳ್ತೀವಿ. ಆ ಸ್ನೂಸ್ ಮಾಡಿ ಮಾಡಿ ಅಲಾರಾಮ್ ಕೆಲಸ ಎಲ್ಲ ಕೇಳಿಸೋದೇ ಇಲ್ಲ ನಮಗೆ. ಆದ್ರೆ ಹಿಂದಿನ ಕಾಲದಲ್ಲಿ ರಾಜರಿಗೆ ಹೇಗೆ ಎಬ್ಬಿಸ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಎಷ್ಟೊಂದು ವೇದ ಮಂತ್ರಗಳ ಪಠಣ ಮಾಡ್ತಾ ಇದ್ರು. ಹೇಳ್ತಾ ಇದ್ದಿದ್ದು ಎಷ್ಟು ಸುಂದರವಾಗಿರುವಂತಹ ಭಗವಂತನ ಗುಣಗಾನವನ್ನ, ಯಶೋಗಾನವನ್ನ ಕೇಳ್ತಾ ಕೇಳ್ತಾ ಅವ್ರು ಎದ್ದೇಳ್ತಾ ಇದ್ರು. ಅಂದ್ರೆ ನಮ್ಮ ಜೀವನದ ಮಂಗಳ ಪ್ರಾರಂಭ ಯಾವಾಗ ಆಗುತ್ತೆ ಅಂದ್ರೆ ಮಂಗಳಾರತಿಯಿಂದ. ನಾವು ಇವತ್ತು ಬೆಳಿಗ್ಗೆ ಇಲ್ಲಿ ಬಂದಿದ ತಕ್ಷಣ ಏನ್ ಪ್ರಾರಂಭ ಮಾಡಿದ್ವಿ? ಮಂಗಳಾರತಿ ಪ್ರಾರಂಭ ಮಾಡಿದ್ವಿ. ನಮ್ಮ ಜೀವನದಲ್ಲಿ ಮಂಗಳ ಯಾವಾಗ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ಬೆಳಿಗ್ಗಿನ ಮೊದಲನೆಯ ಕೆಲಸ ನಾವೇನ್ ಮಾಡ್ಬೇಕು ಅಂದ್ರೆ ಮಂಗಳಾರತಿಯಿಂದ ಪ್ರಾರಂಭ ಆಗ್ಬೇಕು, ಭಗವಂತನಿಗೆ ಆರತಿಯನ್ನ ಮಾಡೋದ್ರ ಮೂಲಕ. ಅದಕ್ಕೋಸ್ಕರ ಹೇಳ್ತಾರೆ ಭಗವಂತನ ಮೊದಲನೇ ದರ್ಶನ ಇರುತ್ತಲ್ಲ, ಆ ಮೊದಲನೇ ದರ್ಶನ ತುಂಬಾ ವಿಶೇಷವಾಗಿರೋದು. ಯಾಕೆ ಅಂತ ಹೇಳಿದ್ರೆ ಆಗ ತಾನೇ ಭಗವಂತ ಕಣ್ಣ ತೆಗಿತಾ ಇದ್ದಾರೆ, ಆಗ ಭಗವಂತನ ಮೊದಲನೆಯ ಕೃಪಾ ಕಟಾಕ್ಷ ಯಾರ ಮೇಲೆ ಬೀಳುತ್ತಲ್ಲ ಅದು ತುಂಬಾ ವಿಶೇಷ. ಅದಕ್ಕೋಸ್ಕರ ಹೇಳ್ತಾರೆ ಮೊದಲನೆಯ ಆರತಿ, ಮಂಗಳಾರತಿ ತುಂಬಾ ವಿಶೇಷವಾಗಿದೆ. ಮೊದಲನೇ ಮಂಗಳಾರತಿ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? ಸಾಮಾನ್ಯವಾಗಿ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? 4:15ಗೆ ಪ್ರಾರಂಭ ಆಗುತ್ತೆ. ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಪ್ರಾರಂಭ ಆಗುತ್ತೆ. ನಾವು ಅದಕ್ಕೋಸ್ಕರ ನಮ್ಮ ಹೊಸ ವರ್ಷ ಹೇಗೆ ಪ್ರಾರಂಭ ಆಗ್ಬೇಕು? ಮಂಗಳಾರತಿಯಿಂದ ಪ್ರಾರಂಭ ಆಗ್ಬೇಕು. ಮಂಗಳಾರತಿಯಿಂದ ಶ್ರೀಮದ್ ಭಾಗವತದ ಶ್ರವಣದ ಮೂಲಕ ಪ್ರಾರಂಭ ಆಗ್ಬೇಕು. ನಾನು ಹೇಳ್ತಾ ಇದ್ದೆ ಹ್ಯಾಪಿ ನ್ಯೂ ಇಯರ್. ಈಗ ಹೊಸ ಸುಖ ಹುಡುಕ್ಬೇಕು, ಹೌದಲ್ಲ? ಈ ಜಗತ್ತಿನಲ್ಲಿ ಸುಖ ಇಲ್ಲ ಎಲ್ಲಿ ಹುಡುಕ್ತಾ ಇದೀವಿ ನಾವು ಹೇಳ್ಬೋದು? ನಮ್ಮನ್ನ ಇಲ್ಲಿ ಭಾಗವತದಲ್ಲಿ ಇದೀರಿ ಅಂತ ತಿಳ್ಕೊಳ್ಬೇಡಿ. ಈಗ ಸಾಮಾನ್ಯವಾಗಿ ನಾವು ಜಗತ್ತಿನಲ್ಲಿ ಸುಖ ಹುಡುಕ್ಬೇಕು ಅಂದ್ರೆ ಜನರಿಗೆಲ್ಲ ಏನ್ ಅನ್ನಿಸ್ತಾರೆ? ಎಲ್ಲಿ ಸುಖ ಸಿಗುತ್ತೆ? ಹೊರಗಡೆ ಎಲ್ಲೆಲ್ಲಿ ಸಿಗುತ್ತೆ?
ಪಾರ್ಟಿ ಮಾಡೋದ್ರಲ್ಲಿ ಸಿಗುತ್ತೆ. ಮತ್ತೆಲ್ಲಲ್ಲಿ ಸಿಗುತ್ತೆ ಸುಖ ನಮಗೆ? किधर ಸಿಗ್ತಾ है? हाँ अंशल प्रभु जी, किधर लोग ढूंढते हैं? फ्रेंड्स के साथ। हाँ, फ्रेंड्स के साथ ट्रिप जाने के लिए, है ना? और ಮತ್ತೆಲ್ಲೆಲ್ಲಿ ನಮಗೆ ಆನಂದ ಖುಷಿ ಹೊಡ್ಕೋದಕ್ಕೆಲ್ಲ ಏನೇನು ಮಾಡ್ತಾರೆ? ಫಿಲಮ್ ನೋಡ್ತಾರೆ, ಹೌದಲ್ಲ? ಮನೆಯಲ್ಲಿ ಒಂದು ಇಡಿಯಟ್ ಬಾಕ್ಸ್ ಇಡ್ತಾರೆ. ಇಡಿಯಟ್ ಬಾಕ್ಸ್ ನ ಇಟ್ಕೊಂಡು ನೋಡ್ತಾ ನೋಡ್ತಾ ಜನ ಎಲ್ಲ ಏನಾಗ್ತಾರೆ? ದೊಡ್ಡ ಇಡಿಯಟ್ ಆಗ್ತಾರೆ. ಆಮೇಲೆ ಮತ್ತೇನು? ಮತ್ತೆಲ್ಲಿ ಜನ ಸುಖ ಹುಡುಕ್ತಾರೆ? ಹಾ, ಹೇಳ್ತಾರಲ್ಲ ರಿಲೇಶನ್ಶಿಪ್ಸ್. ಅಲ್ಲಿ ಜನ ಪ್ರೇಮದ ಚಕ್ಕರ್ನಲ್ಲಿ ಬಿದ್ಬಿಡ್ತಾರೆ. ಆಮೇಲೆ ಮತ್ತೆಲ್ಲಿ ಸುಖ ಹುಡುಕ್ತಾರೆ? ಹಾ, ಗೇಮ್ಸ್ ಅಲ್ಲಿ. ಆಮೇಲೆ ಮತ್ತೆ ವಿಡಿಯೋ ನೋಡೋದು. ಆಮೇಲೆ ದುಡ್ಡು ಸಂಪಾದನೆ ಮಾಡೋದು. ಅದು ಯಾರು ಹೇಳೇ ಇಲ್ಲ. ನಂಗನ್ಸುತ್ತೆ ಎಲ್ಲರೂ ತುಂಬಾ ಸರಳವಾಗಿದ್ದಾರೆ, ಎಲ್ಲ ಸಂತುಷ್ಟರಾಗಿದ್ದಾರೆ. ಭಗವಂತ ಏನ್ ಕೊಟ್ಟಿದ್ದಾರೋ, ಹೌದಾ? ಯಾರಿಗೂ ಧನ ಬೇಡ ನೋಡಿ, ಭಗವಂತ ಕೇಳ್ತಾ ಇದಾರೆ. ಬೇಕಾ ಬೇಡ? ಹಾ, ಎಷ್ಟ್ ಜನ ಧನ ಬೇಕು ಅಂತ ಹೇಳ್ತಾ ಇದ್ರಿ? ಭಗವಂತ ನೋಡ್ತಾ ಇದಾರೆ, ಕೇಳ್ತಾರೆ. ಎಷ್ಟ್ ಜನ ಧನ ಬೇಕು ಕೇಳಿ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಧನ ಯಾವಾಗ ಅದು ನಮಗೆ ಭಕ್ತಿ ಹತ್ರ ಕರ್ಕೊಂಡು ಹೋಗುತ್ತೆ, ನಮ್ಮ ಜೀವನದ ಬೇರೆ ಬೇರೆ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಏನ್ ಬೇಕಾಗತ್ತೆ ಆದಷ್ಟು ಬೇಕಾಗತ್ತೆ. ಅದನ್ನ ಭಗವಂತ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ, ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಜೀವನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಸುಖ ಹುಡುಕ್ತಾ ಇದೀವಿ. ಆದ್ರೆ ಆ ಸುಖ ನೋಡಿ, ಹಿಂದಿನ ವರ್ಷನೂ ಪಾರ್ಟಿ ಮಾಡಿರ್ತಾರೆ, ಈ ವರ್ಷನೂ ಪಾರ್ಟಿ ಮಾಡ್ತಾ ಇದಾರೆ, ಪ್ರತಿ ವರ್ಷ ಪಾರ್ಟಿ ಮಾಡ್ತಾ ಇದಾರೆ. ಹಾಗಾದ್ರೆ ನ್ಯೂ ಏನಾಯ್ತು? ನ್ಯೂ ಆಗ್ಬೇಕಲ್ಲ ಏನಾದ್ರು. ಏನ್ ಹೊಸದ್ ಮಾಡ್ಬೇಕು ಹಾಗಿದ್ರೆ? ಎಲ್ಲರೂ ಹೇಳಿ, ಏನ್ ಹೊಸದ್? ಏನಾದ್ರು ಹೊಸದ್ ಮಾಡ್ಬೇಕಲ್ಲ. ನ್ಯೂ ಇಯರ್ ಅಂತ ಹೇಳ್ತಾ ಇದೀವಿ, ಏನ್ ಹೊಸದ್ ಮಾಡ್ಬೇಕು? ಹ, ಅಭ್ಯಾಸಗಳನ್ನ ಮಾಡ್ಬೇಕು. ಏನ್ ಅಭ್ಯಾಸ ಮಾಡ್ಬೇಕು? ಹೊಸ ಕೆಟ್ಟ ಅಭ್ಯಾಸಗಳನ್ನ ಪ್ರಾರಂಭ ಮಾಡ್ಬೇಕು. ಇದ್ ಮಾಡಿರ್ಲಿಲ್ಲ ಹಿಂದೆ ಕೆಟ್ಟ ಅಭ್ಯಾಸ, ಈಗ ಹೊಸ ಅಭ್ಯಾಸನ ಪ್ರಾರಂಭ ಮಾಡ್ತೀವಿ. ಹ, ಏನ್ ಅಭ್ಯಾಸ ಮಾಡ್ಬೇಕು? ಒಳ್ಳೆಯ ಅಭ್ಯಾಸಗಳನ್ನ ಮಾಡ್ಬೇಕು. ಒಳ್ಳೇದು ಅಂತ ಹೇಳಿದ್ರೆ ಏನು? ಹೆಂಗ್ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ? ಕೆಲವ್ರಿಗೆ ಅನ್ಸುತ್ತೆ, ನಾನು ಬೇರೆಯವ್ರಿಂದ ಹೇಗಾದ್ರೂ ಮಾಡಿ ಅವ್ರನ್ನ ಮೋಸ ಮಾಡಿ ದುಡ್ಡು ಕಸಿದ್ಕೊಂಡ್ಬಿಡ್ತೀನಿ ಅಂತ. ಒಳ್ಳೇದು ಅಂತ ಹೇಳಿದ್ರೆ ಯಾವ್ದ್ರ ಮುಖಾಂತರ ಹೇಳ್ಬೋದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ? ಹ, ಯಾವ್ದು ಆಧಾರ? ಶಾಸ್ತ್ರದ ಆಧಾರ. ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಹೊಸ ವರ್ಷ ಅಂತ ಹೇಳಿದ್ರೆ, ನಾವು ಎಷ್ಟೊಂದು ಜನ್ಮಗಳಿಂದ, ಎಷ್ಟೊಂದು ಜೀವರಾಶಿಗಳಿಂದ ಹಾದಿ ಬಂದಿದ್ದೀವಿ. ಎಲ್ಲಾ ಜೀವನಗಳಲ್ಲಿ ಇಂದ್ರಿಯ ತೃಪ್ತಿಗಾಗಿ ನಾವು ಮಾಡ್ತಾನೆ ಇದೀವಿ, ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಆದ್ರೆ ಈ ವರ್ಷ ಸಿಕ್ಕಿರುವಂತದ್ದು ಅದೇ ಮತ್ತೊಂದು ಇಂದ್ರಿಯ ತೃಪ್ತಿ ಮಾಡೋದಕ್ಕಷ್ಟೇ ಅಲ್ಲ, ಮತ್ತೇನಕ್ಕೆ? ಭಗವಂತನ ಭಕ್ತಿಗೋಸ್ಕರ. ಅದಕ್ಕೋಸ್ಕರ ಭಾಗವತದಲ್ಲಿ ಒಂದು ತುಂಬಾ ಅದ್ಭುತವಾದಂತಹ ಶ್ಲೋಕ ಬರುತ್ತೆ. ಆ ಶ್ಲೋಕ ಹೇಳ್ತಾ ಇದೆ, ಆಯುರ್ಹರತಿ ವೈ ಪುಂಸಾಂ ಉದ್ಯನ್ನಸ್ತಂ ಚಯಂತಸೌ ತಸ್ಯರ್ಥೆ ಯತ್ ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತೆಯ. ಪ್ರತಿದಿನ ಸೂರ್ಯ ಅಸ್ತಮ ಆಗ್ತಾ ಇದೆ, ಆಮೇಲೆ ಸೂರ್ಯೋದಯ ಆಗ್ತಾ ಇದೆ, ಹೌದಲ್ಲ? ಸೂರ್ಯೋದಯ ಆಗಿ ಮತ್ತೆ ಸೂರ್ಯಾಸ್ತಮ ಆಗುವಾಗ ಏನಾಗ್ತಾ ಇದೆ? ಒಂದು ದಿನ ನಮ್ಮ ಜೀವನದ ಎಲ್ಲದಿಂದ ಸೂರ್ಯ ದೇವರು ಕಸತ್ಕೊಂಡ್ಬಿಡ್ತಾ ಇದಾರೆ. ಹೇಳ್ತಾ ಇದಾರೆ, ಪ್ರತಿಯೊಬ್ಬರಿಗೂ ಭಗವಂತ ಒಂದು ಅಕೌಂಟ್ ಮಾಡಿದ್ದಾನೆ ಬ್ಯಾಂಕ್ ಅಲ್ಲಿ. ಆ ಬ್ಯಾಂಕ್ ಅಲ್ಲಿ ಪ್ರತಿದಿನ ಒಬ್ಬರಿಗೆ 86,400 ರೂಪಾಯಿ ಜಮಾ ಆಗ್ತಾ ಇದೆ. ತಮ್ಮೆಲ್ಲರ ಬ್ಯಾಂಕ್ ಅಲ್ಲಿ ಪ್ರತಿದಿನ ಎದ್ದಿದ ತಕ್ಷಣ ಜಮಾ ಆಗುತ್ತೆ ಇಷ್ಟು? 86,400 ರೂಪೀಸ್ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಭಗವಂತ ಇಷ್ಟೊಂದು ಜಮಾ ಮಾಡ್ತಾ ಇದ್ದಾರೆ ಪ್ರತಿದಿನ ಅಕೌಂಟ್ ಅಲ್ಲಿ. ಆಮೇಲೆ ಈ ಅಕೌಂಟ್ ಅಲ್ಲಿ ದುಡ್ಡಿರುತ್ತಲ್ಲ, ಇದು ಆ ದಿನ ಕೊನೆಯಲ್ಲಿ ಪೂರ್ತಿ ಝೀರೋ ಆಗೋಗ್ಬಿಡುತ್ತೆ, ಅಕೌಂಟ್ ಮತ್ತೆ ಝೀರೋ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಭಗವಂತ ಏನ್ ಮಾಡ್ತಾನೆ, ಮತ್ತೆ ಮಾರನೇ ದಿನ 86,000 ರೂಪೀಸ್ 400 ರೂಪೀಸ್ ಮತ್ತೆ ಡೆಪಾಸಿಟ್ ಮಾಡ್ತಾರೆ. ಎಷ್ಟೋ ಜನರು ಮೊಬೈಲ್ ನಲ್ಲಿ ಪ್ರತಿದಿನ 2 GB ಡೇಟಾ ಫ್ರೀ, 1 GB ಡೇಟಾ ಫ್ರೀ ಬರ್ತಾ ಇರುತ್ತಲ್ಲ, ಪ್ರತಿದಿನ ಬರುತ್ತೆ 24 hours. ನೀವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಿ?
ಅದು ಖಾಲಿ ಮಾಡ್ಬೇಕು. ಖಾಲಿ ಮಾಡಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗ್ಬಿಡುತ್ತೆ. ಹಾ, ದುಡ್ಡು ಕಟ್ಟಿದ್ ವೇಸ್ಟ್ ಆಗ್ಬಿಡುತ್ತೆ. ಕೆಲವು ಸಲ ಊಟ ಮಾಡೋದಕ್ಕೆ ಬೇರೆ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆ ರೆಸ್ಟೋರೆಂಟ್ಗೆ ಹೋಗಿ ಜನ ಎಲ್ಲ ಏನ್ ಮಾಡ್ತಾರೆ ಅಂತಾರೆ, ನಾವು 500 ರೂಪಾಯಿ ಕೊಟ್ಟಿದೀವಿ, ನಾನು 500 ರೂಪಾಯಿ ಊಟ ಮಾಡ್ಲೇಬೇಕು. ಅವ್ರ ಹೊಟ್ಟೆ ತುಂಬಿಟ್ಟಿದೆ, ಇನ್ನು ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೆ ಅವರು ಹೊಟ್ಟೆ ನೋವು ಬರ್ಸ್ಕೊಳ್ತಾರೆ. ಆದ್ರೂ ದುಡ್ಡು ಕೊಟ್ಬಿಟ್ಟಿದೀನಿ, ಊಟ ಮಾಡ್ಲೇಬೇಕು. ಇದೇ ರೀತಿ ಯಾರಾದ್ರೂ ನಿಮ್ಮ ಅಕೌಂಟ್ ಅಲ್ಲಿ ಪ್ರತಿದಿನ 86,000 ರೂಪಾಯಿ ಹಾಕ್ತಾ ಇದಾರೆ ಅಂತ ಹೇಳಿದ್ರೆ, ನೀವು ಆ ರಾತ್ರಿ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಏನ್ ಮಾಡ್ತೀರಿ? ಹಾ, ಹೇಗಾದ್ರೂ ಮಾಡಿ ಅದನ್ನ ಖಾಲಿ ಮಾಡ್ತೀರಿ, ಹೌದಲ್ಲ? ಅದೇ ರೀತಿ ಭಗವಂತ ನಮಗೆ ಪ್ರತಿದಿನ 86,400 ರೂಪಾಯಿ ಅಲ್ಲ, ಸೆಕೆಂಡ್ಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ಭಗವಂತ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಈ ಡೆಪಾಸಿಟ್ ಏನಾಗ್ಬಿಡುತ್ತೆ, ಕೊನೆ ಕ್ಷಣದಲ್ಲಿ ಏನಾಗ್ಬಿಡುತ್ತೆ, ರಾತ್ರಿ ಪೂರ್ತಿ ಎಲ್ಲ ಮುಗ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬಾ ಬುದ್ಧಿವಂತ ವ್ಯಕ್ತಿ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ, ಈ ಸಮಯವನ್ನ ಯಾರು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಚಾಣಕ್ಯ ಪಂಡಿತ್ ಹೇಳ್ತಾರೆ, ಆಯುಷ ಕ್ಷಣ ಏಕೋಪಿ ನ ಲಭ್ಯತೆ ಸುವರ್ಣ ಕೋಟಿಭಿಹಿ. ಇದರ ಅರ್ಥ ಏನು? ಆಯುಷ ಕ್ಷಣ, ಒಂದು ಕ್ಷಣ ಆಯುಷ್ಯ ಇದೆಯಲ್ಲ, ಅದು ನಾವು 1000 ನಾಣ್ಯ ಕೊಟ್ರು ಅದು ಮತ್ತೆ ಸಿಗೋದಿಲ್ಲ. ಹೋಗಿರೋ ಕ್ಷಣ ಮತ್ತೊಂದ್ಸಲ ಸಿಗೋದಿಲ್ಲ. ಈಗ ಬೆಳಿಗ್ಗೆ 6 ಗಂಟೆ ಇದು ಮತ್ತೊಮ್ಮೆ ನನಗೆ ಬೇಕು ಅಂತ ಹೇಳಿ ಸಿಗುತ್ತೆ ನಮ್ಗೆ? ಒಂದು ಸಲ ಹೋಗ್ಬಿಟ್ಟಿದೆ ಅಂದ್ರೆ ಮತ್ತೊಂದ್ಸಲ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಸಮಯವನ್ನ ಎಷ್ಟು ವ್ಯಾಲ್ಯೂ ಮಾಡ್ತೀವಿ, ಅಷ್ಟೇ ಆ ಸಮಯ ನಮ್ಮನ್ನ ವ್ಯಾಲ್ಯೂ ಮಾಡುತ್ತೆ. ಭಗವಂತ ಹೇಳ್ತಾರೆ, ಅಹಂ ಕಾಲೋಸ್ಮಿ ಅಂತ ಹೇಳಿದ್ರೆ ನಾನು ಕಾಲ. ನಾ ಏನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ? ನಾನು ಈ ಸಂಪೂರ್ಣ ಜಗತ್ತನ್ನ ನಾಶ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲಿ ನಾನು ಆಯುಷ್ಯವನ್ನ ನಾನು ಸ್ವಲ್ಪ ನಾನು ಕಸಿದ್ಕೊಳ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಕೆಲವು ಸಲ ಜನರಿಗೆ ಎಷ್ಟು ಬೋರ್ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಪಾಶ್ಚಾತ್ಯ ದೇಶದಲ್ಲಿ ಹೇಳ್ತಾರೆ, somehow I have to kill the time. ಇದು ಪಾಶ್ಚಾತ್ಯ ದೇಶದಲ್ಲಿ ಇರುವಂತಹ ಒಂದು ಫ್ರೇಸ್. ಏನು? somehow I have to kill the time ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಬೋರ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕೀಗ? ಏನ್ ಮಾಡೋದಕ್ಕೆ ಚಿಂತೆ ಇಲ್ಲ. ಬಟ್ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಟೈಮ್ ಇಸ್ ಸೈಲೆಂಟ್ಲಿ ಕಿಲ್ಲಿಂಗ್ ಆಲ್ ದ ಮೆನ್. ನಾವು ಹೇಗಾದ್ರೂ ಮಾಡಿ ಸಮಯವನ್ನ ಕಳಿಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಸಮಯ ಏನ್ ಮಾಡ್ತಾ ಇದೆ, ನಮ್ಮೆಲ್ಲರ ಜೀವನದಿಂದ ಆಯುಷ್ಯವನ್ನ ಕಳಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಭಾಗವತದಿಂದ ತಿಳ್ಕೊಳ್ಬೇಕು ಹೇಗೆ ಸಮಯವನ್ನ ಬೆಳೆಸ್ಕೊಳ್ಬೇಕು ಅಂತ. ನಾನು ನಿಮಗೆ ಒಂದು ಶ್ಲೋಕವನ್ನ ಓದ್ತೀನಿ. ತಾವೆಲ್ಲರೂ ಈ ಶ್ಲೋಕವನ್ನ ನನ್ನಿಂದ ಹೇಳಿ. ಎಲ್ಲರೂ ಈ ಶ್ಲೋಕ ಹೇಳಿ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾಂ ಇಹಾಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಬೇರೆ ಯಾರಾದ್ರೂ ನೋಡ್ಕೊಳ್ಬೇಕಂದ್ರೆ ಭಾಗವತಂ 2ನೇ ಸ್ಕಂದ 1ನೇ ಅಧ್ಯಾಯ ಮತ್ತು ಶ್ಲೋಕದ ಸಂಖ್ಯೆ 13, 2113. ಈ ಶ್ಲೋಕ ಹೇಳ್ತಾ ಇದೆ, ಖಟ್ವಾಂಗೋ ನಾಮ ರಾಜರ್ಷಿರ್. ಖಟ್ವಾಂಗ ಅನ್ನುವಂತಹ ಒಬ್ಬ ರಾಜರ್ಷಿ ಇದ್ದ. ಕೇಳಿದಿರಿ ಖಟ್ವಾಂಗ? ಯಾರು ಕೇಳಿಲ್ಲ? ತುಂಬಾ ಪ್ರಸಿದ್ಧವಾದಂತಹ ರಾಜ. ಈ ಖಟ್ವಾಂಗ ರಾಜ ಏನ್ ಮಾಡ್ದ ಅಂತ ಹೇಳಿದ್ರೆ, ಜ್ಞಾತ್ವ ಯತ್ತಾಂ ಇಹ ಆಯುಷಃ. ಅವನಿಗೆ ಗೊತ್ತಾಗ್ಬಿಡ್ತು ಈ ಖಟ್ವಾಂಗ ಋಷಿ ಯಾರು ಅಂದ್ರೆ ತುಂಬಾ ಇಷ್ಟೊಂದು ಪರಾಕ್ರಮ ಪ್ರಬಲಶಾಲಿ ರಾಜ ಅಂತ ಹೇಳಿದ್ರೆ, ಅವನಿಗೆ ದೇವತೆಗಳು ಕರೀತಾ ಇದ್ರು, ಇವನು ಭೂಮಿಯ ರಾಜನಾಗಿದ್ದ. ಆದ್ರೆ ಇವನಲ್ಲಿ ಎಷ್ಟು ಪ್ರಬಲತೆ ಇತ್ತು, ಎಷ್ಟು ಶಕ್ತಿ ಸಾಮರ್ಥ್ಯ ಇತ್ತು ಅಂತ ಅವನಿಗೆ ಯಾರು ಕರೀತಾ ಇದ್ದಾರೆ? ದೇವತೆಗಳು ಕರೀತಾ ಇದ್ದಾರೆ. ಯಾವುದಕ್ಕೆ? ಯುದ್ಧ ಮಾಡೋದಕ್ಕಾಗಿ, ಅಸುರರ ಜೊತೆ ಯುದ್ಧ ಮಾಡೋದಕ್ಕಾಗಿ ಈ ರಾಜರನ್ನ ಕರೀತಾ ಇದ್ದಾರೆ. ಇಷ್ಟೊಂದು ಪ್ರಬಲಶಾಲಿಯಾದ ರಾಜ ಆಗಿದ್ದ. ಅವನು ಸ್ವರ್ಗಕ್ಕೆ ಹೋಗಿದ್ದ ಯುದ್ಧ ಮಾಡೋದಕ್ಕೆ.
ಆ ಯುದ್ಧ ಮಾಡ್ತಾ ಮಾಡ್ತಾ ಎಷ್ಟೊಂದು ವರ್ಷಗಳಾಗೋಗ್ಬಿಡುತ್ತೆ, ಇವಂದು ಎಷ್ಟೊಂದು ಆಯುಷ್ಯ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಈಗ ದೇವತೆಗಳು ತುಂಬಾ ಖುಷಿ ಆಗೋಗ್ಬಿಡ್ತಾರೆ ಈ ರಾಜನಿಂದ. ಏನು ವರ ಬೇಕೋ ಕೇಳು ಅಂತ ಕೇಳಿ ಹೇಳ್ತಾರೆ. ಆದ್ರೆ ಈ ರಾಜನಿಗೆ ಗೊತ್ತು, ಆ ದೇವತೆಗಳು ಗೊತ್ತಿದೆ, ಈ ರಾಜ ಸಾಮಾನ್ಯವಾದ ರಾಜ ಅಲ್ಲ. ಸಾಮಾನ್ಯವಾದಂತ ರಾಜರು ಏನ್ ಕೇಳ್ತಾರೆ? ಸಾಮಾನ್ಯವಾದ ರಾಜರಿಲ್ಲ. ಯಾರಾದ್ರೂ ಮಿನಿಸ್ಟರ್ಗೆ ಹೋಗಿ ಕೇಳಿ, ಏನ್ ಬೇಕು ನಿಮ್ಗೆ? ಹಾ, ಈ ಸೀಟ್ ಪರ್ಮನೆಂಟ್ ಆಗಿ ನಂಗೆ ನನ್ನ ಹತ್ರ ಇರ್ಬೇಕು, ಸೀಟ್ ಯಾರು ತಗೊಂಡ್ಬಿಡಬಾರ್ದು ನನ್ನಿಂದ, ಹೌದಲ್ಲ? ಮತ್ತೇನೇನ್ ಕೇಳ್ತಾರೆ ಸಾಮಾನ್ಯವಾಗಿ ರಾಜರು? ಧನದ ಖಜಾನೆ ಬೆಳೀತಾ ಇರ್ಬೇಕು, ಹೌದಲ್ಲ? ಈ ರೀತಿ ಸಾಮಾನ್ಯವಾಗಿ ಇದೇ ರೀತಿಯ ವರಗಳೆಲ್ಲ ಇರುತ್ತೆ. ಆದ್ರೆ ಇವ್ರು ಗೊತ್ತಿತ್ತು, ಈ ರಾಜ ಸಾಮಾನ್ಯದ ರಾಜ ಅಲ್ಲ, ಈ ರಾಜ ವೈಷ್ಣವನಾಗಿದ್ದ. ಅದಕ್ಕೋಸ್ಕರ ಇವನಿಗೆ ಏನ್ ಕೇಳ್ಬಿಡ್ಬೋದು? ವೈಷ್ಣವರಾಗಿದ್ರೆ ಏನ್ ಕೇಳ್ಬಿಡ್ತಾರೆ? ವೈಷ್ಣವರ ಸಂಘ ಕೇಳ್ತಾರೆ. ವೆರಿ ಗುಡ್, ಸಣ್ಣವನಾಗಿದ್ದಾನೆ, ಆದ್ರೆ ಉದಾತ್ತವಾದಂತಹ ಪ್ರಾರ್ಥನೆ ಕೇಳ್ತಾರೆ. ಮತ್ತೇನೇನ್ ಕೇಳ್ತಾರೆ? ವೈಷ್ಣವರಾಗಿದ್ರೆ ಏನ್ ಕೇಳ್ತಾರೆ? ಪ್ರಾರ್ಥನೆ ಏನ್ ಮಾಡ್ತಾರೆ ಭಗವಂತನ ಹತ್ರ? ಯೋಚನೆ ಮಾಡಿ, ನಿಮ್ ಮುಂದೆ ಭಗವಂತ ಈಗ ಬಂದಿದ್ದಾರೆ, ಎಲ್ಲರೂ ಆಲೋಚನೆ ಮಾಡಿ. ಈಗ ನಿಮ್ಮ ಮುಂದೆ ಭಗವಂತ ಬಂದಿದ್ದಾರೆ, ನೀವೇನ್ ಕೇಳ್ತೀರಿ? ಮುಕ್ತಿ ಕೇಳ್ತೀರಿ. ಮತ್ತೆ ಯಾರಾದ್ರು ಬೇರೆ? ಆದ್ರೆ ಭಗವಂತನನ್ನೇ ಕೇಳ್ತೀರಿ. ವೆರಿ ಗುಡ್. ಸೊ ಈಗ ಎಲ್ಲರಿಗೂ ಅನ್ನಿಸ್ತು, ಈಗ ಈ ರಾಜ ಇದನ್ನಲ್ಲ, ವೈಷ್ಣವನಾಗಿದ್ದಾನೆ, ಇವನು ಮುಕ್ತಿ ಕೇಳ್ಬಿಟ್ರೆ ದೇವತೆಗಳು ಗೊತ್ತು, ಅದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಜಾಸ್ತಿ ಇದೆ, ಅದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇರೋದೇ 1000 ರೂಪಾಯಿ. ಇವ್ರು ಕೇಳ್ತಾ ಇದ್ರೆ 10,000 ಕೇಳಿದ್ರೆ ಎಲ್ಲಿಂದ ಕೊಡೋದು? ಅದಕ್ಕೋಸ್ಕರ ಮೊದಲೇ ಹೇಳ್ಬಿಡ್ತಾರೆ, ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಇರೋದೇ ಇಷ್ಟು, ಇದ್ರ ಒಳಗಡೆ ಏನ್ ಬೇಕಾದ್ರೂ ಕೇಳಿ. ಅದಕ್ಕೋಸ್ಕರ ದೇವತೆಗಳು ಹೇಳ್ತಾ ಇದಾರೆ, ಈಗ ನಾವು ಈ ಮರ್ತ್ಯ ಲೋಕದಲ್ಲಿ ಏನ್ ಬೇಕಾದ್ರೂ ಕೊಡ್ಬೋದು, ಆದ್ರೆ ನೀವು ಮುಕ್ತಿ ಕೇಳಿದ್ರೆ ಕೊಡೋದಕ್ಕಾಗೋದಿಲ್ಲ. ನೀವು ಬೇರೆ ಏನ್ ಬೇಕಾದ್ರೂ ಕೇಳಿ, ಮುಕ್ತಿ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ನಾವು ಕೊಡ್ತೀವಿ. ಈಗ ನೀವು ಆ ಸ್ಥಾನದಲ್ಲಿದ್ರೆ, ನಿಮ್ಗೆ ಯಾರೋ ಬಂದು ವರ ಕೇಳ್ತಾ ಇದಾರೆ, ಏನ್ ಬೇಕಾದ್ರೂ ಕೊಡ್ತೀನಿ, ಮುಕ್ತಿ ಕೊಡೋದಿಲ್ಲ, ಬೇರೆ ಏನ್ ಬೇಕಾದ್ರೂ ಕೊಡ್ತೀನಿ, ಏನ್ ಕೇಳ್ತೀರಿ? ಮುಕ್ತಿನೇ ಕೊಡೋದಕ್ಕೆ ಆಗ್ತಾ ಇಲ್ಲ, ಭಕ್ತಿ ಎಲ್ಲಿಂದ ಕೊಡ್ತಾರೆ ಅವರು? उनके पास वो और ज्यादा है, वो 1 लाख रुपीस है और इनके पास बड़ी सिर्फ बैलेंस 1000 है, तो क्या क्या दे सकते? आप क्या पूछेंगे अभी? ಏನ್ ಕೇಳ್ತೀರಿ? ಆಯ್ತು, ಭಕ್ತರ ಸಂಘ ಕೇಳ್ತೀರಿ. ಮತ್ತೆ ಇವ್ರ ಬ್ಯಾಲೆನ್ಸ್ ಇರೋದು 1,000, ಏನ್ ಕೇಳ್ತೀರಿ? ದೇವತೆಗಳಿಂದ ಏನಾದ್ರು ವರ ಬೇಕು ಅಂದ್ರೆ ಏನ್ ಕೇಳ್ತೀರಿ? ಆಲೋಚನೆ ಮಾಡಿ. ದೇವತೆಗಳು ಇದಾರೆ ನಿಮ್ ಮುಂದೆ, ಇರ್ತಾರೆ, ಬರೀ 1 ನಿಮಿಷ. ನೀವು ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಅವ್ರು ಹೋಗ್ಬಿಡ್ತಾರೆ. ಏನ್ ಕೇಳ್ತೀರಿ? ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರು ಇರೋದಿಲ್ಲ. ಏನ್ ಕೇಳ್ತೀರಿ? ಏನು ಕೇಳೋದಿಲ್ಲ, ಸುಮ್ಮನೆ ಇರ್ತೀರಿ. ಏನ್ ಕೇಳ್ತೀರಿ? 1000 रुपीस पूछेंगे? जितना है दे दीजिए. ಮತ್ತೇನಾದ್ರು ಯಾರು ಏನೋ ಕೇಳೋದಿಲ್ಲ? ಓಕೆ, ಈಗ ಏನಂತ ಹೇಳ್ತಿದಾರೆ? ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ಓಕೆ, ಈಗ ನೋಡಿ, ವೈಷ್ಣವ ರಾಜ ಏನ್ ಕೇಳ್ದ ಅಂತ ಹೇಳ್ತೇನೆ ನಿಮ್ಗೆ. ಈ ರಾಜ ಹೇಳ್ತಾ ಇದ್ದಾನೆ, ನನಗೆ ಎಷ್ಟು ಆಯುಷ್ಯ ಇನ್ನು ಬಾಕಿ ಇದೆ ನನಗೆ ತಿಳಿಸ್ಕೊಟ್ಬಿಡಿ. ಯಾಕೆಂದ್ರೆ ದೇವತೆಗಳಿಗೂ ಗೊತ್ತಿದೆ ಇವ್ರ ಲೆಕ್ಕಾಚಾರ ಎಷ್ಟಿದೆ ಅಂತ. ಎಷ್ಟು ಈ ಜೀವನದಲ್ಲಿ, ಈಗ ಮನುಷ್ಯರ ಶರೀರದಲ್ಲಿ ಇವ್ರು ಇರ್ತಾರೆ, ಯಾವಾಗ ಇವರು ಶರೀರ ಬಿಟ್ಟು ಹೋಗ್ಬಿಡ್ತಾರೆ ಅದಷ್ಟಾದ್ರೂ ಅವ್ರಿಗೆ ಗೊತ್ತಿದೆ ದೇವತೆಗಳಿಗೆ. ಈಗ ದೇವತೆಗಳಿಗೆ ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಇವ್ರ ಅಕೌಂಟ್ ಚೆಕ್ ಮಾಡ್ತಾರೆ, ಬ್ಯಾಲೆನ್ಸ್ ಎಷ್ಟಿದೆ ಇವ್ರದ್ದು. ಆಮೇಲೆ ಪೂರ್ತಿ ಟೋಟಲ್ ಮಾಡಿ ಹೇಳ್ತಾರೆ, ಇರೋದೇ ಬಂದು 1 ಮುಹೂರ್ತ. ಎಷ್ಟೊತ್ತು? 1 ಮುಹೂರ್ತ ಅಂತ ಹೇಳಿದ್ರೆ ಜಸ್ಟ್ 48 ಮಿನಿಟ್ಸ್. ಈಗ 48 ಮಿನಿಟ್ಸ್ ಅಲ್ಲಿ ಏನ್ ಮಾಡ್ತೀರಿ ನೀವು? ಯಾರು ನಮ್ಗೇನಾದ್ರು ಗೊತ್ತಾಗುತ್ತೆ? ನಾವು ಈಗ ಜಾಸ್ತಿ ಅಂದ್ರೆ 1 ಗಂಟೆ ಇರ್ತೀವಿ ಈ ಶರೀರದಲ್ಲಿ. ಆಮೇಲೆ ಮುಂದೆ ಎಲ್ಲರೂ ಬಂದು ಬೇರೆ ಬೇರೆ ಆಳೋದ್ ಪ್ರಾರಂಭ ಮಾಡ್ತಾರೆ. ಈಗ ನಾವೇನ್ ಮಾಡ್ತೀವಿ? 1 ಗಂಟೆ ಇದ್ರೆ ಹೇಳಿ, ಏನ್ ಮಾಡ್ತೀವಿ? ಚೆನ್ನಾಗಿ ಊಟ ಮಾಡ್ಬಿಡೋಣ. ಹೇಳ್ತಾರೆ
ಅಟ್ಲೀಸ್ಟ್ ಸಾಯೋಕ್ಕಿಂತ ಮುಂಚೆ ನಾನು ಹಸುವಿಂದ ಸತ್ತಿಲ್ಲ, ಅಟ್ಲೀಸ್ಟ್ ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಸತ್ತಿದ್ದೀನಿ. ಎಷ್ಟು ಜನ ಈ ರೀತಿ ಹೇಳ್ತಾರಲ್ಲ, ಈ ರೀತಿ ಹೇಳ್ತಾರೆ, ಇವನು ಸತ್ತಿಲ್ಲ, ಅಟ್ಲೀಸ್ಟ್ ಅವನು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿ ಸತ್ತಿದ್ದಾನೆ ಅಂತ. ಈಗ 1 ಗಂಟೆ ನಮ್ಮ ಹತ್ರ ಸಮಯ ಇದೆ ಅಂದ್ರೆ ಏನ್ ಮಾಡ್ತೀವಿ ನಾವು? ಹೇಳಿ, ನೀವೆಲ್ಲರೂ ಏನ್ ಮಾಡ್ತೀರಿ? 1 ಗಂಟೆ ನಿಮಗೆ ಗೊತ್ತಿದೆ, ಈಗ 1 ಗಂಟೆ ಇದೆ ನಿಮ್ಮ ಹತ್ರ ಸಮಯ, ಏನ್ ಮಾಡ್ತೀವಿ? ಫ್ಯಾಮಿಲಿ ಜೊತೆ, ರಿಲೇಟಿವ್ಸ್ ಜೊತೆ ಕರೆಸ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಅವ್ರಿಗೆಲ್ಲ ಹೇಳ್ಬಿಡ್ತೀವಿ ನಾವು, ಹರಿಬೋಲ್ ಎಲ್ಲರೂ ಮಾತಾಜಿ ಚಪ್ಪಾಳೆ ತಟ್ಟಿ ದೇವರ ನಾಮ ಜಪ ಮಾಡ್ತಾ ಕುತ್ಕೊಳ್ತಾರಂತೆ. ಈಗ ಖಟ್ವಾಂಗ ಋಷಿಗೂ ಅದೇ ರೀತಿ ಹೇಳಿದ್ರು, ಬರೀ ಒಂದೇ ಒಂದು ಮುಹೂರ್ತ ಇದೆ, ತಕ್ಷಣ ಅವರು ಸ್ವರ್ಗ ಬಿಟ್ರು, ಭೂಮಿಗೆ ಬಂದ್ರು. ಯಾಕೆ ಸ್ವರ್ಗ? ಅಲ್ಲೇ ಕುತ್ಕೊಂಡ್ಬಿಡ್ಬೋದಿತ್ತಲ್ಲ ಜಪ ಮಾಡ್ತಾ. ಅಲ್ಲಿ ಅಪ್ಸರಗಳು ಬರ್ತಾರೆ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ. ಇವನು ಗೊತ್ತಿತ್ತು ಅಲ್ಲಿದ್ರೆ ನಾನು ಧ್ಯಾನ ಮಾಡೋದಕ್ಕೆ ಸರಿಯಾಗಿ ಆಗೋದಿಲ್ಲ, ಅದಕ್ಕೋಸ್ಕರ ಆ ಸ್ವರ್ಗದಿಂದ ಬಂದ್ಬಿಡ್ತಾರೆ. ಸ್ವರ್ಗದಿಂದ ಬಂದು ಇಲ್ಲಿ ಅವರು ಭಗವಂತನ ಧ್ಯಾನದಲ್ಲಿ ಅವರು ಮಗ್ನರಾಗ್ತಾರೆ. ಭಗವಂತನ ನಾಮ ಜಪ ಮಾಡ್ತಾ, ಭಗವಂತನ ಗುಣಗಳನ್ನ ಕೀರ್ತನೆ ಮಾಡ್ತಾ ಅವರು ಮಗ್ನರಾಗ್ತಾರೆ. ಈಗ ಅದೇ ಹೇಳ್ತಾ ಇದಾರೆ, ಈ ರಾಜರ್ಷಿಗೆ ಗೊತ್ತಾಯ್ತು ಈಗ ಇರೋದು ನನ್ನ ಹತ್ರ ಎಷ್ಟು ಸಮಯ, 1 ಮುಹೂರ್ತ ಅಷ್ಟೇ. ಈಗ ಗೊತ್ತಾದ್ಮೇಲೆ ಏನ್ ಮಾಡಿದ್ರು, ಮುಹೂರ್ತ್ವಾದ್ ಸರ್ವ ಮುತ್ಸೃಜ್ಯ, ಎಲ್ಲವನ್ನು ಅವರು ಬದಿಗಿಟ್ಬಿಟ್ರು. ಸಾಮಾನ್ಯವಾಗಿ ಒಂದು ಕೋಲ್ಕತ್ತಾನಲ್ಲಿ ಒಬ್ಬ ತುಂಬಾ ಧನಿಕವಾದಂತ ತುಂಬಾ ಶ್ರೀಮಂತ ವ್ಯಕ್ತಿ ಇದ್ದ. ಅವನಿಗೆ ಕ್ಯಾನ್ಸರ್ ಬಂದ್ಬಿಟ್ಟು, ಕ್ಯಾನ್ಸರ್ ಬಂದ್ಮೇಲೆ ಅವನು ಅಡ್ಮಿಟ್ ಆಗ್ಬಿಟ್ಟಿದ್ದ ಹಾಸ್ಪಿಟಲ್ ಅಲ್ಲಿ. ಡಾಕ್ಟರ್ ಅವನನ್ನ ಪರೀಕ್ಷೆ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ನಿನ್ಗೆ ಇರೋದು ಬರೀ 4 ದಿನ ಅಷ್ಟೇ, 4 ದಿನಕ್ಕಿಂತ ಹೆಚ್ಚು ನೀನು ಬದುಕೋದಿಲ್ಲ. ಡಾಕ್ಟರ್ ಹೇಳ್ಬಿಟ್ರು ಅವನಿಗೆ. ಆ ಡಾಕ್ಟರ್ ಹೇಳ್ತಾ ಇದ್ದ, ಶ್ರೀಮಂತ ವ್ಯಕ್ತಿ ಹೇಳ್ತಾ ಇದ್ದ ಡಾಕ್ಟರ್ಗೆ, ಡಾಕ್ಟ್ರೇ ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಾನು ಒಂದು ಚೆಕ್ ಪೂರ್ತಿ ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ ನಿಮ್ಗೆ, ನೀವು ಎಷ್ಟಾದ್ರೂ ಬರ್ಕೊಳ್ಳಿ, ಬರೀ ನನ್ನ ಆಯುಷ್ಯ ಬರೀ 4 ವರ್ಷ ಹೆಚ್ಚು ಮಾಡಿ, ನಂದು ಎಷ್ಟೊಂದು ಬಿಸ್ನೆಸ್ ಪ್ಲಾನ್ ಇದೆ, ನಾನು ಇದನ್ನೆಲ್ಲ ಮಾಡ್ಬೇಕು ಅಂತ ಇದ್ದೀನಿ, ನೀನು ಬರೀ ಏನ್ ಮಾಡಿ ಇದನ್ನ 4 ವರ್ಷ ಎಕ್ಸ್ಟೆಂಡ್ ಮಾಡಿ. ಡಾಕ್ಟರ್ ಏನ್ ಹೇಳಿದ್ರು, 4 ವರ್ಷ ಏನು 4 ಸೆಕೆಂಡ್ ನಾನು ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಆಯುಷ್ಯದಲ್ಲಿ ಎಷ್ಟಿರುತ್ತಲ್ಲ ಅದಕ್ಕಿಂತ ನಾನು 1 ಕ್ಷಣನೇ ಹೆಚ್ಚು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ರು, ತನ್ನ ಆಯುಷ್ಯವು ಕೇವಲ 1 ಕ್ಷಣ ಮಾತ್ರ ಉಳಿದಿದೆ ಎಂದು ತಿಳಿದ ರಾಜರ್ಷಿ ಖಟ್ವಾಂಗನು ಕೂಡಲೇ ಸಕಲ ಭೌತಿಕ ಕಾರ್ಯಗಳಿಂದ ತನ್ನನ್ನು ಮುಕ್ತನನ್ನಾಗಿಸಿಕೊಂಡನು ಮತ್ತು ದೇವೋತ್ತಮ ಪರಮ ಪುರುಷನ ಪರಮ ರಕ್ಷಣೆಯ ಆಶ್ರಯವನ್ನು ಪಡೆದನು. ಈಗ ನಾನು ಏನ್ ಮಾಡ್ತೀನಿ, ಈ ಭಾವಾರ್ಥ ಓದ್ತೀನಿ, ಸರಿನಾ? ನೀವೆಲ್ಲರೂ ಧ್ಯಾನಪೂರ್ವಕ ಕೇಳಿಸ್ಕೊಳ್ಬೇಕು. ನಾನು ಮಧ್ಯದಲ್ಲಿ ಸ್ವಲ್ಪ ಪ್ರಶ್ನೆ ಕೇಳ್ತೀನಿ, ಸರಿನಾ? ಎಲ್ಲರೂ ತಯಾರಿದ್ರಿ? ಎಸ್. ಭಾವಾರ್ಥ ಶಿಲ ಪ್ರಭುಪಾದಕಿ. ಸಂಪೂರ್ಣ ಹೊಣೆಯುಳ್ಳ ವ್ಯಕ್ತಿಗೆ ಸದ್ಯದ ಮಾನವ ಜನ್ಮದ ಮುಖ್ಯ ಕರ್ತವ್ಯದ ಪ್ರಜ್ಞೆ ಸದಾ ಇರಬೇಕು ಅಂತ ಹೇಳಿದ್ರೆ, ಯಾರಿಗೆ ನಮ್ಮ ಜೀವನ ಸೊಗಸಾಗಿ ಮಾಡಬೇಕು ಅಂತ ಯಾರಿಗಾದ್ರೂ ಆಸೆ ಇದೆ? ಯಾರಿಗ ಆಸೆ ಇದೆಯಾ ನಮ್ಮ ಜೀವನ ಖುಷಿಯಿಂದ ಇರಬೇಕು? ಇದೆಯಾ? ಕೈ ಎತ್ತಿ, ಯಾರಿಗೆಲ್ಲ ಇದೆ? ಎಷ್ಟು ಜನಕ್ಕೆ ಕೈ ಎತ್ತಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದೆಲ್ಲ ಎಲ್ಲರಿಗೂ ಅನ್ನಿಸ್ತಾ ಇದೆಯಲ್ಲ, ನಮ್ಮ ಜೀವನ ಅಟ್ಲೀಸ್ಟ್ ನಾವು ಸ್ವಲ್ಪ ಏನೆಲ್ಲ ಇದೆಯಲ್ಲ, ಅಟ್ಲೀಸ್ಟ್ ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಆಗ್ಬೇಕು, ಏನಾದ್ರು ಬೆಳಿಬೇಕು ನಾವು, ಹೌದಲ್ಲ? ಅದಕ್ಕೋಸ್ಕರ ಆ ರೀತಿ ಜವಾಬ್ದಾರಿ ತಗೊಳ್ಳೋ ಒಂದು ವ್ಯಕ್ತಿ ಇದಾನಲ್ಲ, ಅವನೇನ್ ಮಾಡ್ಬೇಕು, ಮನುಷ್ಯನ ಜನ್ಮದ ಮುಖ್ಯ ಕರ್ತವ್ಯ ಅದನ್ನ ಅವನು ಪ್ರಜ್ಞೆನಲ್ಲಿ ಇರಬೇಕು. ಭೌತಿಕ ಜೀವನದ ತತ್ಕ್ಷಣದ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಕರ್ತವ್ಯದಲ್ಲಿ ಸದಾ ಜಾಗೃತನಾಗಿರಬೇಕು. ನಮ್ಮ ಕರ್ತವ್ಯ ಏನಿದೆ ಅದನ್ನ ತಿಳ್ಕೊಳ್ಬೇಕು. ಈ ಪ್ರಧಾನ ಕರ್ತವ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿಯೇ ಮಾನವ ಜನ್ಮ ಇದೆ. ಮಾನವ ಜನ್ಮ ಇರೋದು ಯಾವುದಕ್ಕೆ? ಪುರಂದರದಾಸರು ಏನು ಹೇಳ್ತಾರೆ? ಹುಚ್ಚಪ್ಪಗಳಿರೋ ಅಂತಾನೆ ಹೇಳ್ತಾರೆ. ಅವ್ರು ಹೇಳ್ತಾ ಇದಾರೆ, ಮಾನವ ಜನ್ಮ ಏನು ದೊಡ್ಡದು, ಅದನ್ನ ಹಾಳು ಮಾಡಿಕೊಳ್ಳಬೇಡಿರ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಲ ಹೋದ್ಮೇಲೆ ಮತ್ತೆ ಸಿಗೋದು. ನಮ್ಗೆ ಅನ್ನಿಸ್ಬೋದು, ಎಷ್ಟೊಂದ್ ಜನ ಇದ್ದಾರೆ ಮನುಷ್ಯರು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನ್ ಕಡಿಮೆ ಮಾಡ್ಬೇಕಂತ ಏನೆಲ್ಲ ಯೋಚನೆ ಮಾಡ್ತಾ ಇದಾರೆ ಗವರ್ನಮೆಂಟ್.
ಅದಂಗೆ ಇವರು ಭಗವದ್ಗೀತೆ ಭಾಗವತ ಮೇಲೆ ಹೇಳ್ತಾ ಇದಾರೆ ಮನುಷ್ಯ ಜನ್ಮ ತುಂಬಾ ದುರ್ಲಭ ಅಂತ. ಶಾಸ್ತ್ರ ಕೆಲಸ ಎಲ್ಲ ತುಂಬಾ ಜಾಸ್ತಿ ಸುಳ್ಳು ಹೇಳುತ್ತಲ್ಲ. ಹ ಶಾಸ್ತ್ರ ಸ್ವಲ್ಪ ಕೆಲವು ಸಲ ಆದ್ರೂ ಹೇಳುತ್ತೆ. ಹೆಂಗ್ ಹೇಳ್ತೀರಿ ನೀವೆಲ್ಲರೂ ಮನುಷ್ಯನ ಜನ್ಮ ತುಂಬಾ ವಿರಳ ಅಂತ? ಯಾರಾದ್ರೂ ಹೇಳ್ಬೋದು ಹೇಗೆ ವಿರಳ? ಎಷ್ಟೋ ಜನ ಇದಾರಲ್ಲ, ಎಷ್ಟು ಪಾಪ್ಯುಲೇಷನ್? ಗದಗ್ ಪಾಪ್ಯುಲೇಷನ್ ಎಷ್ಟಿದೆ? 2 lakhs. 2 lakhs ಇದೆ. ಆಮೇಲೆ ವರ್ಲ್ಡ್ ಪಾಪ್ಯುಲೇಷನ್ ಎಷ್ಟಿದೆ? 8 ಬಿಲಿಯನ್ ಇದೆ ಮನುಷ್ಯರದು. ಈಗ ಇದ್ರಲ್ಲಿ ವಿರಳ ಹೆಂಗಾಯ್ತು? ಯಾರು ಹೇಳ್ತೀರಿ? ಹೌ ಇಸ್ ಪಾಪ್ಯುಲೇಷನ್, ಹೌ ಇಸ್ ಹ್ಯೂಮನ್ ಫಾರ್ಮ್ ಆಫ್ ಲೈಫ್ ಸೋ ರೇರ್? 4,80,000 ಕೋಟಿ ಜೀವರಾಶಿ. ಹಾ, ವೆರಿ ಗುಡ್. ವೆರಿ ಗುಡ್. ಅವ್ರು ಹೇಳ್ತಾ ಇದಾರೆ ನಾವು ಮನುಷ್ಯನ, ಇವರು ಹೇಳ್ತಾ ಇದ್ರು 4,84,000 ಇಷ್ಟೊಂದು ಜನ್ಮ ರಾಶಿಗಳು ಆದ್ಮೇಲೆ ಮತ್ತೊಂದ್ಸಲ ಆಮೇಲೆ ಮನುಷ್ಯನ ಜನ್ಮ ನಮಗ್ ಸಿಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಈ ಜನ್ಮ ಸಿಕ್ಕಿದಾಗ ನಾವೇನ್ ಮಾಡ್ಬೇಕು? ಇದರ ಫಲ ಏನು? ಇದನ್ನ ಭಗವಂತನ ಸೇವೆನಲ್ಲಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕೋಸ್ಕರ ಖಟ್ವಾಂಗ ಋಷಿ ರಾಜ್ಯದ ವ್ಯವಹಾರದ ಹೊಣೆ ಇದ್ದರೂ ಸಹ ಅವನ ಬದುಕಿನ ಪರಮ ಕರ್ತವ್ಯದ ಬಗ್ಗೆ ವಿಸ್ಮೃತಿ ಹೊಂದಲಿಲ್ಲ. ನಮ್ಮೆಲ್ಲರಿಗೂ ಭೌತಿಕ ಜಗತ್ತಿನ ಕರ್ತವ್ಯಗಳಿದೆ. ತಾವೆಲ್ಲರೂ ಗೃಹಸ್ಥದಲ್ಲಿ ಎಷ್ಟೊಂದು ಕರ್ತವ್ಯಗಳಿದೆ, ಆಮೇಲೆ ಎಷ್ಟೊಂದು ಕೆಲಸ ಮಾಡ್ಬೇಕಾಗುತ್ತೆ, ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ, ಕುಟುಂಬ ನಿರ್ವಹಣೆ ಮಾಡ್ಬೇಕು. ಆದ್ರೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕು ನಾವು? ಭಕ್ತಿನೂ ಮಾಡಬೇಕು. ಭಗವಂತನನ್ನ ಮರೆತು ಬಿಡಬಾರದು. ಭಗವಂತನ ಮರೆತು ಬಿಟ್ಟು ಎಲ್ಲಾ ಕಾರ್ಯಗಳನ್ನ ತುಂಬಾ ಚೆನ್ನಾಗಿ ಮಾಡ್ಬಿಟ್ವಿ ಅಂತ ಹೇಳಿದ್ರು ಕೊನೆಯಲ್ಲಿ ಏನಾಗತ್ತೆ? ಶ್ರಮ ಏವ ಹಿ ಕೇವಲಂ. ಕೊನೆಯಲ್ಲಿ ಏನ್ ಸಿಗತ್ತೆ? ಬರೀ ಶ್ರಮ ಸಿಗತ್ತೆ, ಬರೀ ಬೆವರು ಸಿಗತ್ತೆ ಅಷ್ಟೇ. ಮತ್ತೆ ಆದ್ರಿಂದ ಫಲ ಏನು ಸಿಗೋದಿಲ್ಲ. ಹೌದಲ್ಲ? ಅದೇ ರೀತಿ ಹೇಳ್ತಾ ಇದಾರೆ ನೋಡಿ, ಅವರೆಲ್ಲರೂ ತಮ್ಮ ಪ್ರಧಾನ ಕರ್ತವ್ಯ ನಿರ್ವಹಣೆಯಲ್ಲಿ ಜಾಗೃತರಾಗಿದ್ದ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಊರ್ಧ್ವ ಲೋಕಗಳಲ್ಲಿ ರಾಕ್ಷಸರೊಂದಿಗೆ ಹೋರಾಡಲು ಖಟ್ವಾಂಗ ಮಹಾರಾಜನನ್ನು ದೇವತೆಗಳು ಆಹ್ವಾನಿಸಿದರು. ದೇವತೆಗಳಿಗೆ ಪೂರ್ಣ ತೃಪ್ತಿಯಾಗುವಂತೆ ಅವನು ಯುದ್ಧಗಳಲ್ಲಿ ಹೋರಾಡಿದನು. ಅವನಿಂದ ಸಂತೃಪ್ತರಾದ ದೇವತೆಗಳು ಭೌತಿಕ ಭೋಗದ ಕೆಲವು ವರಗಳನ್ನು ನೀಡಲು ಅಪೇಕ್ಷಿಸಿದರು. ಆದರೆ ತಮ್ಮ ಪರಮ ಕರ್ತವ್ಯದ ಬಗ್ಗೆ ಬಹು ಜಾಗೃತನಾಗಿದ್ದ ಖಟ್ವಾಂಗ ಮಹಾರಾಜನು ತನ್ನ ಜೀವನದ ಉಳಿದ ಅವಧಿಯ ಬಗ್ಗೆ ದೇವತೆಗಳನ್ನು ವಿಚಾರಿಸಿದನು. ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದರಲ್ಲಿಷ್ಟು ಕಾತರ ದೇವತೆಗಳಿಂದ ಕೆಲವು ಲೌಕಿಕ ವರ ಸಂಗ್ರಹ ಮಾಡುವುದರಲ್ಲಿ ಅವನಿಗೆ ಇರಲಿಲ್ಲವೆಂದು ಸೂಚಿಸುತ್ತದೆ. ಅವನ ಬದುಕು ಕೇವಲ ಕ್ಷಣ ಮಾತ್ರ ಉಳಿದಿದೆ ಎಂದು ದೇವತೆಗಳು ತಿಳಿಸಿದರು. ಸರ್ವದಾ ಅತ್ಯುನ್ನತ ಮಟ್ಟದ ಭೌತಿಕ ಭೋಗಮಯವಾದ ಸ್ವರ್ಗ ರಾಜ್ಯವನ್ನು ರಾಜನು ಕೂಡಲೇ ತ್ಯಜಿಸಿದನು, ಭೂಮಿಗೆ ಇಳಿದನು. ಸಕಲ ರಕ್ಷಕ ದೇವೋತ್ತಮ ಪುರುಷನ ಅಂತಿಮ ಆಶ್ರಯವನ್ನು ಪಡೆದನು. ಅವನು ತನ್ನ ಮಹಾ ಸಾಹಸದಲ್ಲಿ ಯಶಸ್ವಿಯಾಗಿ ಮೋಕ್ಷವನ್ನು ಗಳಿಸಿದನು. ನೋಡಿ ಮೋಕ್ಷ ಹೇಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆ ರಾಜರ್ಷಿಯ ಪ್ರಯತ್ನವು ಒಂದೇ ಕ್ಷಣದಾದರೂ ಕೂಡ ಯಶಸ್ಸು ಸಿಕ್ಕಿತು. ಈಗ ಕೆಲವರು ಹೇಳ್ತಾರೆ ನಮ್ದು ಜೀವನ ಇರೋದು, ನಾನು ಈಗಲೇ ವಯಸ್ಸಾಗೋಗ್ಬಿಟ್ಟಿದೆ, ಏನ್ ಮಾಡೋದಕ್ಕಾಗತ್ತೆ, ಟೈಮ್ ಹೋಗ್ಬಿಟ್ಟಿದೆ, ನಾನು ಈಗ ಭಕ್ತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಈ ರಾಜನಿಗೆ ಇದ್ದಿದ್ ಬರೀ ಒಂದು ಮುಹೂರ್ತದಲ್ಲಿ ಇವನ್ ಭಗವಂತ ಪ್ರಾಪ್ತಿ ಮಾಡೋದಕ್ಕೆ ಸಾಧ್ಯ ಆಯ್ತು. ಹಾಗಿದ್ರೆ ನಮ್ಗೆ ಎಷ್ಟು ಮುಹೂರ್ತಗಳಿದೆ? ನೋಡಿ ಎಷ್ಟೊಂದು ಸಮಯಗಳಿದೆ. ಒಂದು ಮುಹೂರ್ತ ಏನು, 10 ಮುಹೂರ್ತ ಬರೀ ಯೂಟ್ಯೂಬ್ ವಿಡಿಯೋ ನೋಡಿ ಕಳೆದೋಗ್ಬಿಡುತ್ತೆ. ಬೇರೆಯವ್ರ ಹತ್ರ ಮಾತಾಡಿನೇ ಹೋಗ್ಬಿಡುತ್ತೆ. ಮನೆ ರಾಮಾಯಣ, ಹೌದಲ್ಲ, ಬೇರೆಯವ್ರ ಮನೆ ರಾಮಾಯಣ, ಬೇರೆಯವ್ರ ಮನೆ ಮಹಾಭಾರತ, ಕುರುಕ್ಷೇತ್ರ ಯುದ್ಧ ಕೇಳೋದ್ರಲ್ಲಿ ನಮ್ಮ ಸಮಯ ಹೋಗ್ಬಿಟ್ಟಿರುತ್ತೆ. ಟಿವಿ ಸೀರಿಯಲ್ಸ್ ಎಲ್ಲ ಯಾವ್ದ್ರಲ್ಲಿ ಬರುತ್ತೆ? ಬೇರೆಯವ್ರ ಮನೆ ಕುರುಕ್ಷೇತ್ರನೇ ಬರುತ್ತಲ್ಲ. ಅದೇನಾದ್ರು ತುಂಬಾ ಭಗವಂತನದ್ದೇನಾದ್ರು ಇದ್ರೆ ಜಾಸ್ತಿ ಯಾರು ನೋಡೋದಿಲ್ಲ. ಎಲ್ಲರೂ ಜಗಳ ಆಗ್ತಾ ಇರ್ಬೇಕು, ಎಲ್ಲರೂ ಯುದ್ಧ ಆಗ್ತಾ ಇರ್ಬೇಕು, ಎಲ್ಲಾದ್ರೂ ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೇಕು, ಆಗ್ಲೇ ಅದರದ್ದು ನೋಡೋದೇ ತುಂಬಾ ಜಾಸ್ತಿ ಆಗತ್ತೆ, ಹೌದಲ್ಲ? ಆದ್ರೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ, ನಿಜವಾಗಿಯೂ ನಮ್ಮ ಜೀವನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಭಗವಂತ ನಮಗೆ ಏನ್ ಕೊಟ್ಟಿದ್ದಾರೆ? ಅವಕಾಶ ಕೊಟ್ಟಿದ್ದಾರೆ. ಏಕೆಂದರೆ ಅವನು ಯಾವಾಗಲೂ ತನ್ನ ಪರಮ ಕರ್ತವ್ಯದ ಬಗ್ಗೆ ಜಾಗೃತನಾಗಿದ್ದನು. ಹಾಗೆಯೇ ಪರೀಕ್ಷಿತ ಮಹಾರಾಜನನ್ನು ಶುಕಮುನಿಗಳು ಪ್ರೋತ್ಸಾಹಿಸಿದರು. ಶುಕಮುನಿಗಳು ಅವ್ರಿಗೆ ಉತ್ಸಾಹ ಕೊಟ್ಟರು. ಶ್ರೀಮದ್ ಭಾಗವತದ ರೂಪದಲ್ಲಿ ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡಲು ಅವನಿಗೆ ಕೇವಲ 7 ದಿನಗಳು ಮಾತ್ರ ಇದ್ದು,
ಪರೀಕ್ಷಿತ್ ಮಹಾರಾಜನು ಭಗವತ್ ಇಚ್ಛೆಯಿಂದ ಕೂಡಲೇ ಶುಕಮುನಿಗಳನ್ನು ಸಂಧಿಸಿದನು. ಅವರು ಉಳಿಸಿದ ಆಧ್ಯಾತ್ಮ ಯಶಸ್ಸಿನ ಮಹಾನಿಧಿಯು ಶ್ರೀಮದ್ ಭಾಗವತದಲ್ಲಿ ಸುಂದರವಾಗಿ ಪ್ರಸ್ತಾವಿತವಾಗಿದೆ. ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ 7 ದಿನದ ಆದ್ಮೇಲೆ ನಿಮಗೆ ಒಂದು ತಕ್ಷಕ ಸರ್ಪ ಬಂದು ನಿನ್ನನ್ನ ಕಡಿತಾನೆ ಅಂತ ಒಂದು ಶಾಪ ಬಂದಿತ್ತು. ಈಗ ಯಾರಿಗಾದ್ರೂ ಈ ರೀತಿ ಶಾಪ ಬಂದಿದೆ ಅಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಜೀವನದಲ್ಲಿ. ಕೆಲವು ಸಲ ಡಿಪ್ರೆಷನ್ ಅಲ್ಲಿ 7 ದಿನಕ್ಕಿಂತ ಮುಂಚೆನೆ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಅನ್ನಿಸ್ಬಿಡುತ್ತೆ, ಅರೆ ನಾವು 7 ದಿನ ಇರೋದು ಅಂತ ಹೇಳಿ ಅದು ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಸತ್ತೋಗ್ಬಿಟ್ಟಿರ್ತಾರೆ. ಆದ್ರೆ ನೋಡಿ, ಪರೀಕ್ಷಿತ್ ಮಹಾರಾಜರಿಗೆ ಆ ರೀತಿ ನಿರುತ್ಸಾಹಿರ ಆಗ್ಬಿಡ್ಬಾರ್ದು ಅಂತ ಹೇಳಿ ಖಟ್ವಾಂಗ ಋಷಿಯ ರಾಜರ ಅವರು ಒಂದು ಉಲ್ಲೇಖ ಕೊಡ್ತಾ ಇದಾರೆ. ಹೇಳ್ತಾ ಇದಾರೆ, ನಿಮಗಾದ್ರೂ 7 ದಿನ ಇದೆ. ಆ ಖಟ್ವಾಂಗ ಋಷಿಗೆ ಇದ್ದಿದ್ದೇ ಬರೀ ಒಂದು ಮುಹೂರ್ತ. ಆ ಒಂದು ಮುಹೂರ್ತದಲ್ಲಿ ಅವನ ಜೀವನವನ್ನು ಅವನು ಯಶಸ್ಸುಗೊಳಿಸ್ಬಿಟ್ಟ. ಇನ್ನು ನೀವು 7 ದಿನ ಇದೆ. ನಾನು ಶ್ರೀಮದ್ ಭಾಗವತವನ್ನ ಹೇಳ್ತೀನಿ, ನೀವು ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ. ಕೇಳ್ತಾ ಕೇಳ್ತಾ ನೀವು ಭಗವಂತನ ಧಾಮಕ್ಕೆ ಹೋಗ್ಬಿಡ್ಬೋದು. ಎಷ್ಟ್ ಜನಕ್ಕೀಗ ಅನ್ಸಿದ್ರೆ ಶ್ರೀಮದ್ ಭಾಗವತಕ್ಕೆ ನೀವು ಏನಾದ್ರು ಕೇಳ್ತಾ ಇದ್ರೆ ಇಲ್ಲಿ ವೈಕುಂಠ ವಿಮಾನ ಗರುಡ ಏರ್ವೇಸ್ ಬಂದ್ಬಿಟ್ರೆ ಹೇಗ ಅನ್ಸುತ್ತೆ ನಿಮ್ಗೆಲ್ಲರಿಗೂ? ರೆಡಿ ಇದೀರಿ? ಪಕ್ಕ? ಮತ್ತೆ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ. ಹಾ ನೋಡಿ, ಎಷ್ಟ್ ಜನ ಹೋಗೋದಕ್ಕೆ ರೆಡಿ ಇದೀರಿ? ಓಕೆ, ಆಯ್ತಾಯ್ತು. ಒಂದು ದಿನ ಇವನ್ 2 ಕೈ ಎತ್ತದಾನೆ. ವೆರಿ ಗುಡ್. ಒಂದು ದಿನ ನಾರದ ಮುನಿಯವರು ಕೇಳಿದ್ರು ನಾರಾಯಣನ್ ಬಂದ್ ಕೇಳಿದ್ರು, ಭಗವಂತನೇ ನೀವು ತುಂಬಾ ಕಠಿಣ ಮಾಡ್ಬಿಟ್ಟಿದಿರಿ ಈ ಭಕ್ತಿಯ ಮಾರ್ಗ. ಆಮೇಲೆ ಧ್ಯಾನ ಮಾಡ್ಬೇಕು, ಅರಣ್ಯಕ್ಕೆ ಹೋಗಿ ಧ್ಯಾನ ಮಾಡ್ಬೇಕಾಗತ್ತೆ. ಅರಣ್ಯದಲ್ಲಿ ಹೋಗೋದ್ ಸುಮ್ನೆನಾ? ಟ್ರಿಪ್ಗೆನೋ ಹೋಗ್ಬಿಡ್ತೀವಿ ನಾವು, 1 ದಿನ ಇದ್ಬಿಟ್ಟು ಬಂದ್ಬಿಡ್ತೀವಿ. ಅಲ್ಲೇ ಇರ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಹೋಗಿದ್ದೀರಿ ಫಾರೆಸ್ಟ್ ಟ್ರಿಪ್ಗೆ? ಯಾರು ಹೋಗಿಲ್ಲ. ಹೇಳಿದ್ರೆ ರಾತ್ರಿ ಹೋಗ್ಬಿಟ್ಟು ಅಲ್ಲೇ ಇರ್ಬೇಕು. ಆಮೇಲೆ ಅಲ್ಲಿ ಸಿಂಹದ ಗರ್ಜನೆಗಳು ಕೇಳಿಸ್ತಾ ಇರುತ್ತೆ, ಸರ್ಪಗಳು ಅಲ್ಲೇ ಹರಿದಾಡ್ತಾ ಇರುತ್ತೆ. ಅವ್ರ ಜೊತೆ ಇರ್ಬೇಕು, ಜೊತೆಲಿ ಅವ್ರನ್ನ ಸ್ನೇಹಿತರಾಗಿ ಮಾಡಿ ಇಟ್ಕೊಂಡಿರ್ಬೇಕು. ಆಗತ್ತೆ? ಅಷ್ಟೊಂದು ಕಷ್ಟ ಧ್ಯಾನ ಯೋಗ. ಜ್ಞಾನ ಅಂತಂದ್ರೆ ಸಂಪೂರ್ಣ ವೇದಗಳ ಸಾರ ತಿಳ್ಕೊಳ್ಬೇಕು. ಭಗವಂತ ನೀವು ಎಷ್ಟು ಕಷ್ಟ ಮಾಡ್ಬಿಟ್ಟಿದ್ರಿ. ಜಗತ್ತಿನಲ್ಲಿ ಜೀವಿಗಳು ಆಲ್ರೆಡಿ ನರಳ್ತಾ ಇದಾರೆ. ಆಮೇಲೆ ನೀವು ನಿಮ್ಮ ಹತ್ರ ಬರೋದಕ್ಕೆ ಮಾರ್ಗನ ಎಷ್ಟು ಕಷ್ಟ ಮಾಡ್ಬಿಟ್ಟಿದಿರಿ. ಪಾಪ ಜೀವಿಗಳೆಲ್ಲ ಹೇಗ್ ಬರೋದಕ್ಕೆ ಸಾಧ್ಯ ಆಗುತ್ತೆ? ಸ್ವಲ್ಪ ಆದ್ರೂ ಸುಲಭ ಮಾಡಿ ಅಲ್ಲ. ನಾರದ ಮುನಿ ನಮ್ ಕಡೆಯವ್ರೆಲ್ಲರಿಂದ ಒಂದು ಪಿಟಿಷನ್ ಕೊಡ್ತಾ ಇದ್ರಿ ಈ ರೀತಿ. ಆಗ ವಿಷ್ಣುವಿಗೆ ಅನ್ನಿಸ್ತು, ಓ ಪಾಪ ನಾರದ ಮುನಿ ಹೇಳ್ತಾ ಇರೋದು ಇಷ್ಟೊಂದು ಕನಿಕಾರ ಪಟ್ಟು ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಹೇಳಿದ್ರು, ಚಿಂತೆ ಮಾಡ್ಬೇಡ ನಾರದ ಮುನಿ, ಹೋಗು ಭೂಲೋಕಕ್ಕೆ ಹೋಗು, ಗದಗ್ನಲ್ಲಿ ಹೋಗಿ ಜನರಿಗೆಲ್ಲ ಕೇಳು, ಯಾರು ವೈಕುಂಠಕ್ಕೆ ಬರೋದಕ್ಕೆ ಇಷ್ಟಪಡ್ತಾರೆ ಅವ್ರನ್ನ ನೇರ ನೀನು ಕರ್ಕೊಂಡ್ಬಂದ್ಬಿಡು. ಅವರು ಏನು ಯೋಗ ಮಾಡೋದು ಬೇಡ, ಜ್ಞಾನ ಮಾಡೋದು ಬೇಡ, ತಪಸ್ಸೆ ಮಾಡೋದು ಬೇಡ, ಅವರು ಜಪ ಮಾಡೋದು ಬೇಡ, 16 ಮಾಲೆ ಜಪ ಮಾಡೋದು ಬೇಡ, 4 ನಿಯಮಗಳನ್ನ ಪಾಲನೆ ಮಾಡೋದು ಬೇಡ. ಅವ್ರ ಮಜಾನೇ ಮಾಡ್ತಾ ಇರ್ಬೋದು ಜೀವನ ಪೂರ್ತಿ, ಆದ್ರೂ ಅವ್ರು ವೈಕುಂಠಕ್ಕೆ ಬರೋದಕ್ಕೆ ರೆಡಿ ಇದಾರೆ ಅಂತ ಹೇಳಿ ಕರ್ಕೊಂಡ್ಬಂದ್ಬಿಡು ಅಂತ ಹೇಳಿ ವಿಷ್ಣು ಹೇಳಿದ್ರು ನಾರದ ಮುನಿಗೆ. ಈಗ ನಾರದ ಮುನಿಯವರಿಗೆ ಕೇಳಿ ಎಷ್ಟು ಖುಷಿ ಆಗೋಯ್ತು. ಇದು ಪ್ರಚಾರಕರಿಗೆ ಆಗುವಂತ ಸಂತಸ. ಇದು ಪ್ರಚಾರಕರಿಗೆ ಪ್ರಚಾರ ಮಾಡ್ತಾ ಇರ್ತಾರ, ಅವ್ರಿಗೆ ಸಂತಸ ಏನ್ ಗೊತ್ತಾ? ಹಾ ಆಯ್ತು, ಭಕ್ತರ ಸಂಘ ಪ್ರಚಾರ ಮಾಡೋರ್ಗೆ ಏನು ಯಾವ ಖುಷಿ ಆಗತ್ತೆ? ಯಾರಿಗಾದ್ರೂ ಒಂದು ಭಗವದ್ಗೀತಾ ನೀವು ಬೇರೆಯವ್ರ ಕೈಲಿ ಕೊಡಿ, ಮಾರಾಟ ಮಾಡಿ ನೀವು ಅವ್ರಿಗೆ ಭಗವದ್ಗೀತಾ ಅವ್ರ ಕೈಲಿ ಕೊಡಿ. ಯಾರಿಗಾದ್ರೂ ನೀವು ಜಪ ಮಾಡಿಸಿ, ಅದನ್ನು ಮಾಡಿಸಿದ್ರೆ ಪ್ರಚಾರ ಮಾಡೋರ್ಗೆ ತುಂಬಾ ಸಂತೋಷ ಆಗುತ್ತೆ. ನಾನು ಇವ್ರಿಗೆ ಭಗವಂತನಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಯಾರಿಗಾದ್ರು ಭಗವಂತನ ಧಾಮಕ್ಕೆ ಬರೋದಕ್ಕೆ ರೆಡಿ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ನಾರದ ಮುನಿಯವ್ರಿಗೆ ಇದು ಕೇಳಿದ ತಕ್ಷಣ ತುಂಬಾ ಅಲ್ಲಿಂದ ಬರೋವಾಗ್ಲೇ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಡ್ಯಾನ್ಸ್ ಮಾಡಿ ಗದಗಲ್ಲಿ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಡಮರುಗ ಬಾರಿಸಿ ಎಲ್ಲರಿಗೂ ಹೇಳ್ತಾರೆ, ಈಗ ವೈಕುಂಠಕ್ಕೆ ಹೋಗೋದಿಕ್ಕೆ ತುಂಬಾ ಸುಲಭವಾದಂತ ಮಾರ್ಗ ನನ್ನ ಹತ್ರ ಇದೆ. ಯಾರು ತುಂಬಾ ಉಚಿತವಾಗಿ ಏನು ಪರಿಶ್ರಮ ಪಡೆದೆ ವೈಕುಂಠಕ್ಕೆ ಬರೋದಕ್ಕೆ ರೆಡಿ ಇದ್ರೆ ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳಿ 1000 ಜನ ಬಂದ್ಬಿಟ್ರು.
2 ಲಕ್ಷ ಜನ ಅಲ್ಲ, 2 ಲಕ್ಷ ಜನ ಸೇರ್ಬಿಟ್ರು. ಅವರೆಲ್ಲ ಸೇರ್ಬಿಟ್ಟ ಮೇಲೆ ನಾರದ ಮುನಿಯವ್ರು ಹೇಳಿದ್ರು, ವೈಕುಂಠದಲ್ಲಿ ಇರುವಂತ ಆಫರ್ ಏನು ಅಂತ. ನ್ಯೂ ಇಯರ್ ಆಫರ್. ಏನು ಆಫರ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಫ್ರೀ ಏರ್ ಟಿಕೆಟ್ ಟು ವೈಕುಂಠ. ಎಲ್ಲರಿಗೂ ತುಂಬಾ ಖುಷಿಯಾಗೋಯ್ತು. ಫ್ರೀ ಏರ್ ಟಿಕೆಟ್, ಈ ಜಗತ್ತಿನಿಂದ ಬೇರೆ ಕಡೆ ಹೋಗಬೇಕು ಅಂತಂದ್ರೆ ಎಷ್ಟೊಂದು ಕೊಡ್ಬೇಕು, ಆದ್ರೆ ವೈಕುಂಠಕ್ಕೆ ಹೋಗೋದಕ್ಕೆ ಫ್ರೀ ಏರ್ ಟಿಕೆಟ್ ಕೊಡ್ತಾ ಇದಾರೆ ಅಂತ ಹೇಳಿ ಎಲ್ಲರಿಗೂ ಖುಷಿ ಆಗೋಯ್ತು. ಆಮೇಲೆ ಹೇಳಿದ್ರೆ ಎಲ್ಲಿದೆ ಏರ್ಪೋರ್ಟ್? ಅವ್ರು ಹೇಳ್ತಾ ಇದ್ರು ಪಕ್ಕದಲ್ಲೇ ನಿಂತಿದೆ ಫ್ಲೈಟ್, ಪ್ರತಿಯೊಬ್ಬೊಬ್ಬರಿಗೂ ಇಂಡಿವಿಜುವಲ್ ಫ್ಲೈಟ್, ಜೆಟ್ ಪ್ಲೇನ್, ಇಂಡಿವಿಜುವಲ್ ಜೆಟ್ ಪ್ಲೇನ್. ಆದ್ರೆ ನಮ್ಗೆ ಏನ್ ಮಾಡುತ್ತೆ, ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ. ಆಗ ಎಲ್ಲರಿಗೂ ಹೇಳಿದ್ರು, ಆಯ್ತು ಎಲ್ಲರೂ ಈಗ ಬೋರ್ಡ್ ಮಾಡಿ ಫ್ಲೈಟ್, ಈಗ ಹೋಗೋಣ ಅಂತ. ಆಮೇಲೆ ಎಲ್ಲರೂ ಪ್ರಾರಂಭ ಮಾಡಿದ್ರು, ಇರಿ ಸ್ವಲ್ಪ ಹೊತ್ತಿರಿ, ಮನೆಯಲ್ಲಿ ಸ್ಟವ್ ಮೇಲೆ ಸ್ವಲ್ಪ ಹಾಲಿಟ್ಟು ಬಂದಿದ್ದೀನಿ, ಅದನ್ನ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಕೆಲವರು ಹೇಳಿದ್ರು, ಮನೆಯಲ್ಲಿ ಮಕ್ಕಳಿಗೆ ನಾನು ಶಾಲೆ ಕಳಿಸಿದೀನಿ, ಅವ್ರನ್ನ ಕರ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ನಮ್ ಗಂಡ ಆಚೆ ಹೋಗಿದ್ದಾರೆ, ನಾ ಏನಾರು ಅಡುಗೆ ಮಾಡಿಲ್ಲ ಅಂತ ಯಾರು ನಂಗೆ ಬೈದ್ ಬಿಡ್ತಾರೆ ಅಂತ ಹೇಳಿ ಒಬ್ಬೊಬ್ಬೊಬ್ಬರು ಪ್ರಾರಂಭ ಮಾಡಿದ್ರು. ಕೊನೆಗೆ ಉಳ್ದಿರೋರು ಒಬ್ರು 2 ಲಕ್ಷದ ಎಲ್ಲರೂ ಹೋಗ್ಬಿಟ್ರು. ಒಬ್ರು ನಿಂತ್ಕೊಂಡಿದ್ರು. ನಾರದ ಮುನಿಯವ್ರಿಗೆ ಅಟ್ಲೀಸ್ಟ್ ಅನ್ನಿಸ್ತು, ಅಟ್ಲೀಸ್ಟ್ ಒಬ್ರಾದ್ರೂ ರೆಡಿ ಇದಾರೆ, ಅಟ್ಲೀಸ್ಟ್ ಒಬ್ರಾದ್ರೂ ಏರ್ ಟಿಕೆಟ್ ನಂದು ಫ್ರೀ ತಗೊಂಬಂದಿನಿ, ಅಷ್ಟು ದೂರದಿಂದ ತಗೊಂಬಂದಿದ್ದೀನಿ, ಅಟ್ಲೀಸ್ಟ್ ಒಬ್ರಿದ್ದಾರೆ. ಆಮೇಲೆ ಆ ವ್ಯಕ್ತಿ ಕೇಳಿದ್ರು, ನಾನು ಬರೋದಕ್ಕೆ ರೆಡಿ ಇದೀನಿ. ಆಮೇಲೆ ಆ ವ್ಯಕ್ತಿ ಕೇಳ್ತಾ ಇದ್ರು, ಆಯ್ತು ಬನ್ನಿ ಹೋಗೋಣ ಅಂತ ನಾನು ನನಗೆ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಒಂದೇ ಒಂದು ಪ್ರಶ್ನೆ ಇದೆ ನಂದು. ಏನ್ ಪ್ರಶ್ನೆ? ಅವ್ರು ಹೇಳಿದ್ರು, ರಿಟರ್ನ್ ಟಿಕೆಟ್ ಯಾವಾಗ ಬರುತ್ತೆ? ನೀವೇನೋ ಫಾರ್ವರ್ಡ್ ಟಿಕೆಟ್ ಕೊಟ್ಬಿಟ್ರಿ ಫ್ರೀ, ರಿಟರ್ನ್ ಟಿಕೆಟ್ ಯಾವಾಗ ಕೊಡ್ತೀರಿ? ಸೊ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಈ ಭೌತಿಕ ಆಸೆ ಅನ್ನೋಂಥದ್ದು ಹೋಗೋದಿಲ್ಲ. ವೈಕುಂಠದಲ್ಲಿ ಹೋಗೋದಿಕ್ಕೆ ಅದಕ್ಕೋಸ್ಕರ ಹೇಳ್ತಾರೆ, ಒಂದು ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋಂತ ಆಸೆ ಇರ್ಬೇಕು, ಆಮೇಲೆ ಈ ಭೌತಿಕ ಜಗತ್ತನ್ನ ಬಿಡ್ಬೇಕು ಅಂತ ಹೇಳೋ ಆಸೆ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಇರ್ಬೇಕು ಅಲ್ಲಿ ಇರ್ಬೇಕು ಅಂತ ಎಲ್ಲಿ ಹೇಳ್ತೀವಿ ನಾವು, ಮಧ್ಯದಲ್ಲಿ ಬಿದ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದಾರೆ, ಈ ಪರೀಕ್ಷಿತ್ ಮಹಾರಾಜರಿಗೆ 7 ದಿನ ಹೇಳಿದ್ರು, ಆದ್ರೆ ಖಟ್ವಾಂಗ ಋಷಿಗೆ ಬರೀ 1 ಮುಹೂರ್ತ ಹೇಳಿದ್ರು. ಆ ರೀತಿ ನಮ್ಮೆಲ್ಲರಿಗೂ ಭಗವಂತ ಸಮಯ ಕೊಟ್ಟಿದ್ದಾರೆ. ಆ ಸಮಯವನ್ನ ನಾವು ಹೇಗೆ ಬಳಸ್ಕೊಳ್ತೀವಿ, ಅದು ಹೊಸ ವರ್ಷದ ಸಂದೇಶ ಅಂತ ಹೇಳಿದ್ರೆ ಏನು, ಈ ಹೊಸ ವರ್ಷದ ದಿನ ನಾವು ಹೊಸ ಸಂಕಲ್ಪ ಮಾಡ್ಬೇಕು. ಯಾವ್ದಕ್ಕೋಸ್ಕರ? ನಮ್ಮ ಭಗವಂತನ ಜೊತೆ ಸಂಬಂಧವನ್ನ ಮೂಡಿಸ್ಕೊಳ್ಳೋದಕ್ಕೆ ಮತ್ತೊಂದು ಹೆಜ್ಜೆಯನ್ನ ನಾವು ಭಗವಂತನ ಹತ್ರ ಮತ್ತೊಂದು ಹೆಜ್ಜೆ ತಗೊಳ್ಬೇಕು. ಈ ಹೆಜ್ಜೆಯನ್ನ ತಗೊಂಡು ಹೋಗ್ತಾರವಾಗ ಏನ್ ಮಾಡ್ಬೇಕು? ಹಳೆಯ ಹೇಳ್ತಾರೆ, ಹೊಸ ವರ್ಷ ಬರ್ತಾ ಇದೆ, ಆದ್ರೆ ನಮ್ಮ ಖುಷಿ ನಾವು ಮತ್ತೆ ಹಳೆಯ ಭೋಗ ವಸ್ತುಗಳಲ್ಲಿ ಇಟ್ಕೊಂಡಿದ್ದೀವಿ. ಆದ್ರೆ ಆ ಹಳೆ ಭೋಗ ವಸ್ತುಗಳಲ್ಲಿ ಇಟ್ಕೊಂಡ್ರೆ ಹೊಸ ವರ್ಷ ಆಗೋದಿಲ್ಲ. ಹೊಸ ವರ್ಷ ಎಲ್ಲಾಗುತ್ತೆ ಅಂತ ಹೇಳಿದ್ರೆ, ಪ್ರಭುಪಾದರು ಕೇಳ್ತಾ ಇದ್ರು, ನಮ್ಮ ಭಕ್ತರಿಗೆ ಹೊಸ ವರ್ಷ ಯಾವತ್ತು ಅಂತ ಹೇಳಿದ್ರೆ ಪ್ರತಿದಿನ ಅಂತ ಹೇಳ್ತಾ ಇದ್ರು. ಪ್ರತಿದಿನ ಹೊಸ ವರ್ಷನ. ಯಾಕೆ ಅಂದ್ರೆ ನಮ್ಮ ಕೃಷ್ಣ ಇದಾನಲ್ಲ, ಆ ಕೃಷ್ಣ ಯಾರು ಅಂತ ಹೇಳಿದ್ರೆ ನವಯೌವನಂಚ ಹೇಳ್ತಾರೆ. ಅದ್ವೈತಮಚ್ಯುತಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮದುರ್ಲಭಮಾತ್ಮ ಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹೇಳ್ತಾ ಇದ್ದಾರೆ, ಭಗವಂತನ ರೂಪಗಳೆಲ್ಲ ಹೇಗಿದೆ ಅಂದ್ರೆ ಅದ್ವೈತ, ಆ ಭಗವಂತನಿಗೆ ಸರಿಸಮಾನವಾಗಿ ಯಾರು ಇಲ್ಲ. ಅದ್ವೈತಂ ಅಚ್ಯುತಂ, ಆ ಭಗವಂತನ ಚ್ಯುತ ಆಗೋದಿಲ್ಲ. ಚ್ಯುತ ಅಂತ ಹೇಳಿದ್ರೆ ಆ ಭಗವಂತನಲ್ಲಿ ಯಾವುದೇ ರೀತಿ ದೋಷಗಳಿಲ್ಲ. ಅಚ್ಯುತಂ ಅನಾದಿಂ, ಆ ಭಗವಂತನಿಗೆ ಆದಿ ಇಲ್ಲ. ಆಮೇಲೆ ಅನಂತ ರೂಪಂ, ಆ ಭಗವಂತನಿಗೆ ಎಷ್ಟು ರೂಪಗಳಿದೆ? ಅನಂತವಾಗಿದೆ. ಆದ್ಯಂ, ಆ ಭಗವಂತನ ಎಲ್ಲದಕ್ಕೂ ಆದ್ಯರಾಗಿದ್ದಾರೆ. ಆದ್ಯಂ ಪುರಾಣ ಪುರುಷಂ, ಎಲ್ಲರಲ್ಲಿಯೂ ತುಂಬಾ ಪುರಾಣ ಅಂತ ಹೇಳಿದ್ರೆ, ಪುರಾಣ ಹಿಂದಿನಲ್ಲಿ ಪುರಾಣ ಅಂತ ಹೇಳಿದ್ರೆ ಹಳೇದು ಅಂತ ಹೇಳಿದ್ರೆ ಆದಿ ಪುರುಷ ಭಗವಂತ. ಪುರಾಣ ಪುರುಷಂ ನವಯೌವನಂಚ ಅಂತ ಹೇಳಿದ್ರೆ ಆ ಭಗವಂತ ಸತತವಾಗಿ ನವಯೌವನರಾಗಿರ್ತಾರೆ. ಅದಕ್ಕೋಸ್ಕರ ನಾವು ಭಗವಂತನ ಉಪಾಸಕರು. ಅದಕ್ಕೋಸ್ಕರ ನಮ್ಮ ಜೀವನ ಪ್ರತಿ ಕ್ಷಣ ಏನು? ನವಯೌವನಂಚ,
ಅದಕ್ಕೋಸ್ಕರ ಆ ಭಗವಂತನಿಗೆ ನಾವು ಭಕ್ತಿ ಮಾಡ್ತಾ ಇದ್ರೆ ಏನಾಗ್ಬಿಡುತ್ತೆ, ನಮ್ಮ ಪ್ರತಿ ವರ್ಷ ಇದೆಯಲ್ಲ, ಪ್ರತಿ ದಿನ ಅದು ಹೊಸದಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಧ್ಯೇಯ ಮತ್ತು ನಮ್ಮ ಶ್ರದ್ಧೆ ಬೆಳೆಸ್ಕೊಳ್ತಾ ಇರಬೇಕು. ಹೇಗೆ ಅಂತ ಹೇಳಿದ್ರೆ, ಭಕ್ತಿಯಲ್ಲಿ 5 ಅಂಗಗಳು ತುಂಬಾ ಮುಖ್ಯ. ಯಾವುದು? ಈ 5 ಅಂಗಗಳನ್ನ ನಾವು ಧ್ಯಾನಪೂರ್ವಕವಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಎಲ್ಲರೂ ಹೇಳಿ: ಸಾಧು ಸಂಗ ನಾಮ ಕೀರ್ತನ್, साधु संग नाम कीर्तन, ಭಾಗವತ ಶ್ರವಣ್, भागवत श्रवण, ಶ್ರೀಮೂರ್ತೆಯ ಶ್ರದ್ಧೆಯ ಸೇವನ್, श्री मूर्तिया श्रद्धेय सेवन, ಮಥುರಾ ವಾಸ ಶ್ರೀಮೂರ್ತೆರ मथुरावास श्री मूर्तिया ಶ್ರದ್ಧೆಯ ಸೇವನ. श्रद्धेय सेवन. ಈ 5 ಅಂಗಗಳು ತುಂಬಾ ಮುಖ್ಯವಾಗಿದೆ ಭಕ್ತಿಯಲ್ಲಿ. ಮೊದಲನೇದೇನು ಅಂದ್ರೆ ಸಾಧು ಸಂಘ. ನಾವು ಪ್ರತಿ ವರ್ಷ ಹೊಸ ಹೊಸ ಸಂಕಲ್ಪಗಳನ್ನ ತಗೊಳ್ಬೇಕು. ಸಾಧು ಸಂಘ ಹೇಗೆ ನಾವು ಬೆಳೆಸ್ಕೊಳ್ಬೇಕು ಅಂತ. ನಾವು ಪ್ರತಿ ವಾರ ಈ ರೀತಿ ಸತ್ಸಂಗದಲ್ಲಿ ಜಾಯಿನ್ ಆಗ್ತಾ ಇದೀವಿ. ನಾನು ಹೇಗೆ ಸಾಧು ಸಂಘವನ್ನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿನಲ್ಲಿ ಹೇಗೆ ಹೆಚ್ಚು ಮಾಡಬೇಕು. ಆಮೇಲೆ ನಾಮ ಕೀರ್ತನ್, ಜಪ ಎಷ್ಟು ಮಾಡ್ತಾ ಇರ್ತೀವಿ ನಾವು? ಎಷ್ಟು ಮಾಡ್ಬೇಕು? ಪ್ರಭುಪಾದರು ಹೇಳ್ತಾರೆ ನಮಗೆ ದಿನ ಮಾಡ್ಬೇಕು. ಎಷ್ಟು ಮಾಡ್ಬೇಕು ಅಂತ ಹೇಳ್ತಾರೆ? 16 ಮಾಲೆ ಜಪ ಮಾಡ್ಬೇಕು ಅಂತ ಹೇಳ್ತಾರೆ. ಎಷ್ಟು ಜನ 16 ಮಾಲೆ ಜಪ ಮಾಡ್ತೀವಿ ಇಲ್ಲಿ? ವೆರಿ ಗುಡ್, ವೆರಿ ಗುಡ್. 16 ಮಾಲೆ ಜಪ ಮಾಡ್ತಾ ಇದೀರಿ. ಈ ರೀತಿ ಪ್ರಭುಪಾದರು ಹೇಳ್ತಾರೆ ನಾವು ನಾಮ ಕೀರ್ತನ್ ಹೇಗ್ ಮಾಡ್ಬೇಕು? ಕ್ವಾಂಟಿಟಿ ಮಾಡ್ತಾ ಇರ್ಬೇಕು, ಮತ್ತೆ ಅದ್ರ ಜೊತೆ ಕ್ವಾಲಿಟಿನೂ ಜಾಸ್ತಿ ಮಾಡ್ಬೇಕು. ಆಮೇಲೆ ಭಾಗವತ ಶ್ರವಣ್, ಭಾಗವತವನ್ನ ಓದ್ಬೇಕು. ಪ್ರತಿದಿನ 1 ಶ್ಲೋಕ ಆದ್ರೂ ಓದ್ಬೇಕು. ಆಮೇಲೆ ಮಥುರಾವಾಸ, ಭಕ್ತರ ಜೊತೆ ತೀರ್ಥಯಾತ್ರೆ ಮಾಡ್ಬೇಕು. ಒಬ್ಬೊಬ್ಬರೇ ಹೋಗ್ಬಿಡ್ಬಾರ್ದು, ಆದ್ರೆ ಭಕ್ತರ ಜೊತೆ ಹೋಗ್ಬೇಕು. ಶ್ರೀಮೂರ್ತಿಯ ಶ್ರದ್ಧೆಯ ಸೇವನ್, ಭಗವಂತನ ವಿಗ್ರಹದ ಪೂಜೆ ಮಾಡಬೇಕು. ಈ 5 ರೂಪ ಗೋಸ್ವಾಮಿ ಹೇಳಿರುವಂತಹ ಪಂಚಾಂಗ ಭಕ್ತಿ, ಇದು ನಮಗೆ ತುಂಬಾ ಅತ್ಯಮೂಲ್ಯವಾಗಿದೆ. ನಾವು ಸಂಕಲ್ಪ ಹೇಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ಈ 5 ವಿಷಯಗಳಲ್ಲಿ ನಾವು ಹೆಚ್ಚು ಮಾಡುವಂತದ್ದು ಸಂಕಲ್ಪ ತಗೊಳ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.